ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಓಂ 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 ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾತ್ ಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನ ವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮನಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಭಜಗೋವಿಂದಂ ತರಗತಿನ ಮುಂದುವರೆದ ಭಾಗನ ನೋಡ್ತಾ ಹೋಗೋಣ. ಎಲ್ರಿಗೂ ಈ ತರಗತಿಗೆ ಸ್ವಾಗತ. ಸೊ ಭಜಗೋವಿಂದಂ ಆಲ್ಮೋಸ್ಟ್ ಇನ್ನೊಂದು 2-3 ಕ್ಲಾಸಲ್ಲಿ ಮುಗಿಬಹುದು. ಸೊ ಭಜಗೋವಿಂದಂ ಬಹಳ ಪ್ರಮುಖವಾದ ಒಂದು ವೇದಾಂತ ಜ್ಞಾನ ಇರೋ ಅಂತ ಆತ್ಮಜ್ಞಾನ ಇರುವಂತ ಒಂದು ಟೆಕ್ಸ್ಟ್. ಅದನ್ನ ಪ್ರಕರಣ ಗ್ರಂಥ ಅಂತ ಹೇಳ್ತಾರೆ. ನಾವು ಅದನ್ನ ಭಜನ್ ಅಂತ ಹೇಳ್ಬೋದು, ಏನ್ ಬೇಕಾದ್ರೆ ಹೇಳ್ಬೋದು. ಆಧ್ಯಾತ್ಮ ವಲಯಗಳಲ್ಲಿ ಏನ್ ಹೆಸರಿಡ್ತಾರೆ ಅಂದ್ರೆ ಆತ್ಮ ವಿಚಾರ ಬರೋದು ಒಂದೇ ಒಂದು ಶ್ಲೋಕ ಇದ್ರು ಅದನ್ನ ಪ್ರಕರಣ ಗ್ರಂಥ ಅಂತಾರೆ. 10 ಶ್ಲೋಕ ಇದ್ರು 5 ಶ್ಲೋಕ ಇದ್ರು ಆತ್ಮಜ್ಞಾನದ ವಿಚಾರ ಇರುವಂತದನ್ನ ಅದನ್ನ ಪ್ರಕರಣ ಗ್ರಂಥ ಅಂತ ಕರೀತಾರೆ. ಬರೀ ಶ್ಲೋಕಗಳಿರ್ಬೋದು, ಅಲ್ಲಿ ಬರೀ ದೇವ್ರ ಹೆಸರು, ದೇವ್ರ ನಾಮಗಳು, ದೇವ್ರದ್ದು ಶಕ್ತಿ, ದೇವ್ರಗಳದ್ದು ವರ್ಣನೆ ಆ ಥರದ್ದಿರೋದೆಲ್ಲ ಸ್ತೋತ್ರ ಗ್ರಂಥಗಳು ಅಂತ ಆಗುತ್ತೆ. ಸೊ ಆ ಸ್ತೋತ್ರ ಗ್ರಂಥಗಳಲ್ಲಿ ಆತ್ಮಜ್ಞಾನಕ್ಕಿಂತ ಜಾಸ್ತಿ ದೇವರನ್ನ ಹೊಗಳೋದು, ದೇವರನ್ನ ಅವರ ಅಂಶಗಳನ್ನ ಹೊಗಳೋದು, ದೇವರ ಶಕ್ತಿನ ಹೊಗಳೋದು, ದೇವರನ್ನ ಮಹಿಮೆ ಹೊಗಳೋದು, ಅದನ್ನೆಲ್ಲದುವೆ ಸ್ತೋತ್ರ ಗ್ರಂಥಗಳಲ್ಲಿ ಮಾಡ್ತಾರೆ. ಸೊ ಇದು ಆತ್ಮಜ್ಞಾನ, ಬ್ರಹ್ಮನ್, ಪರಬ್ರಹ್ಮನ್ ಇದನ್ನೆಲ್ಲ ತಿಳ್ಕೊಳ್ಳುವಂತ ವಿಚಾರ ಏನಿದೆ ಅದಕ್ಕೆ ಆ ವಿಚಾರ ಹೇಳುವಂತ ಎಲ್ಲ ಇದಕ್ಕೆ ಪ್ರಕರಣ ಗ್ರಂಥಗಳು ಅಂತ ಹೇಳ್ತಾರೆ. ಸೊ ಪ್ರಕರಣ ಗ್ರಂಥಗಳು ಅಂತ ಹೇಳ್ತಾರೆ. ಇನ್ನು ಅದಲ್ಲದೇನೆ ಡೈರೆಕ್ಟ್ ಆಗಿ ಈ ಆತ್ಮಜ್ಞಾನದ ಒರಿಜಿನಲ್ ಟೆಕ್ಸ್ಟ್ ಏನಿದೆ ಅದು ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರ, ಇದೆಲ್ಲ ಏನಿದೆ ಈ ಗ್ರಂಥಕ್ಕೆ ಶಂಕರಾಚಾರ್ಯರು ಕಾಮೆಂಟ್ರಿ ಬರೆದಿದ್ದಾರೆ. ಆ ಕಾಮೆಂಟ್ರಿಗೆ ಭಾಷ್ಯ ಅಂತ ಹೇಳ್ತಾರೆ. ಸೊ ಫಸ್ಟ್ ವರ್ಡ್ ಟು ವರ್ಡ್ ಕಾಮೆಂಟ್ರಿ, ಆಮೇಲೆ ಅದು ಯಾವ ಡೈರೆಕ್ಷನ್ ಅಲ್ಲಿ ಅದರ ಅಂತಸ್ತತ್ವ ಏನಿದೆ ಅಂತ ಅವ್ರು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಅದನ್ನ ಭಾಷ್ಯ ಗ್ರಂಥಗಳು ಅಂತ ಬಹಳ ಕಷ್ಟವಾದ ವಿಚಾರಗಳನ್ನ ಅವರು ಹೇಳಿ ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ.
ಅದು ಭಾಷ್ಯ ಗ್ರಂಥಗಳು ಅಂತ. ನಾವು ಈಗ ಪ್ರಕರಣ ಗ್ರಂಥಗಳನ್ನ ನೋಡ್ತಾ ಇದ್ವಿ. ಭಾಷ್ಯ ಗ್ರಂಥಗಳಲ್ಲಿ ನಾವು ಆಲ್ರೆಡಿ ಭಗವದ್ಗೀತೆದು ಏನು ನಾವು ಪಾಠ ಮಾಡ್ತಾ ಇದೀವಿ ಅದೆಲ್ಲ ಶಂಕರಾಚಾರ್ಯ ಭಾಷ್ಯ ಗ್ರಂಥಗಳಿಂದ ತೆಗೆದು ಆಯ್ದ ಭಾಗಗಳನ್ನ ನಾವು ಹೇಳ್ತಾ ಇರೋದು. ಅದೇ ತರ ಅಷ್ಟಾಂಗ ಯೋಗ ಅದನ್ನೇನು ಹೇಳಿ ಮಾಡಿದ್ವಿ, ಅದು ಶಂಕರಾಚಾರ್ಯರ ಭಾಷ್ಯ ಗ್ರಂಥ. ಅವರು ಪತಂಜಲಿ ಯೋಗ ಸೂತ್ರಕ್ಕೆ ಪೂರ್ತಿ ಬರೆದಿದ್ದಾರೆ ಭಾಷ್ಯ. ಅದರೊಳಗಡೆ ಬರೀ ನಾನು ಅಷ್ಟಾಂಗಗಳನ್ನು ಮಾತ್ರ ತಕೊಂಡು ಮಾಡಿದ್ವಿ. ಪತಂಜಲಿಯವರ ಪೂರ್ತಿ ಸೂತ್ರಗಳನ್ನ ಮಾಡಬೇಕಾದ್ರೆ 2 ವರ್ಷ ಮೇಲಕ್ಕೆ ಬೇಕಾಗತ್ತೆ. ಅಷ್ಟು ತುಂಬಾ ಆಳವಾಗಿ ಇರುವಂತ ವಿಚಾರಗಳಿದೆ ಅದರಲ್ಲಿ. ಅದಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ. ಸೊ ಭಾಷ್ಯ ಗ್ರಂಥಗಳಲ್ಲಿ ಅವರು 10 ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದಾರೆ. ಬ್ರಹ್ಮಸೂತ್ರಕ್ಕೆ, ಭಗವದ್ಗೀತೆಗೆ, ಆಮೇಲೆ ಪತಂಜಲಿ ಯೋಗ ಸೂತ್ರಕ್ಕೆ ಬರೆದಿದ್ದಾರೆ. ಅದಲ್ಲದೆ ಅವರು ವಿಷ್ಣು ಸಹಸ್ರನಾಮಕ್ಕೆ ಬರೆದಿದ್ದಾರೆ. ಸೊ ಈ ತರ ಎಲ್ಲ ಬರೆದಿರೋದು ಯಾವ್ಯಾವುದು ಅವರು ಶಂಕರಾಚಾರ್ಯ ಎಕ್ಸ್ಪ್ಲನೇಷನ್ ಕಾಮೆಂಟ್ರಿ ಬರೆದಿದ್ದಾರೆ. ಆ ತರ ವಿಚಾರಗಳನ್ನೇ ತಗೊಂಡು ನಾವು ಪಾಠ ಮಾಡೋದು. ಬೇರೆ ಯಾರ್ಯಾರ್ದು ನಾವು ಓದ್ತಾ ಇಲ್ಲ, ಬೇರೆಯವ್ರದ್ದು ಏನು ಹೇಳಿದ್ದಾರೆ ಅಂತ ನಾವು ನೋಡ್ತಾ ಇಲ್ಲ. ಯಾಕೆಂದ್ರೆ ಇದು ಒರಿಜಿನಲ್ ಇವರೇ ಮಾಡಿರೋದ್ರಿಂದ ಇದು ಬಿಟ್ಟು ಬೇರೆ ಯಾವುದನ್ನು ಓದೋ ಅವಶ್ಯಕತೆ ಇಲ್ಲ ಅಂತ ನನ್ನ ಮನಸ್ಸಿಗೆ ನಮ್ಮ ಗುರುಗಳು ಹೇಳಿದ ಹಾಗೆ ಅವರ ಗೈಡೆನ್ಸ್ ಅಲ್ಲಿ ಹಾಗೆ ಅದೊಂದನ್ನೇ, ಇದೊಂದು ಗ್ರಂಥ ಬಿಟ್ರೆ ಬೇರೆ ಇವರೊಬ್ರು ಬರೆದಿರೋದು ಬಿಟ್ರೆ ಬೇರೆ ಯಾವುದನ್ನು ನಾವು ನೋಡೋದಕ್ಕೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇದು ಭಜಗೋವಿಂದಂನ ನೋಡ್ತಾ ಇದ್ವಿ. ಭಜಗೋವಿಂದಂನಲ್ಲಿ ಆಲ್ರೆಡಿ 23 ಶ್ಲೋಕಗಳನ್ನ ನಾವು ನೋಡಿದ್ವು. ಸೊ ಹೋದ್ಸಲ ನಾವು ರತ್ಯ ಚಟ್ಪಟ ಅಂತ ನೋಡಿದ್ವು. ಅದನ್ನ ಇವತ್ತು ನಾವು 24ನೇ ಶ್ಲೋಕ, ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋ ಮೇ ಪಾತಃ ತಾತಃ ಇತಿ ಪರಿಭಾವಯ ನಿಜ ಸಂಸಾರಂ ಸರ್ವತ್ಯಕ್ತ್ಯ ಸ್ವಪ್ನ ವಿಚಾರ ಅಂತನ್ನೋದನ್ನ ನೋಡೋಣ. ವಸುಂಧರಾ ಅವರು ಇದ್ದಾರೆ ಅನ್ಸತ್ತೆ, ಅವರು ಇದನ್ನ ಹೇಳ್ಬೋದು. ಭಜಗೋವಿಂದ. ನಮಸ್ತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಕಸ್ತ್ವಂ ಕೋಹಂ ಕುತಾಯಾತಃ ಕಾಮೇ ಜನನಿ ಕೋ ಮೇ ತಾತಃ ಕಸ್ತ್ವಂ ಕೋಹಂ ಕುತಾಯಾತಃ ಕಾಮೇ ಜನನಿ ಕೋ ಮೇ ತಾತಃ ಇತಿ ಪರಿಭಾವಯ ನಿಜ ಸಂಸಾರಂ ಇತಿ ಪರಿಭಾವಯ ನಿಜ ಸಂಸಾರಂ ಸರ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ಸರ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹರಿ ಓಂ. ಕಸ್ತ್ವಂ ಕೋಹಂ ಕುತ ಆಯಾತಃ. ಕಸ್ತ್ವಂ ಕೋಹಂ. ಸೊ ಹೂ ಆರ್ ಯು, ಹೂ ಆಮ್ ಐ ಅನ್ನೋದು ಎರಡನ್ನು ನಾವು ಬರೀ ಕಣ್ಣಿಗೆ ಕಾಣಿಸ್ತಾ ಇರೋ ವಿಚಾರಗಳನ್ನ ಹಾಗೆ ನೋಡಬಾರ್ದು. ಅದರ ಒಳಗಡೆ ಹೊಕ್ಕು ನೋಡ್ಬೇಕು. ಆ ಒಳಗಡೆ ಹೊಕ್ಕು ನೋಡಿದಾಗ ಅದರ ಅಂತರಂಗದ ಆಳ ಅರ್ಥ ಆಗಿ ಅದರೊಳಗೆ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಶ್ಲೋಕನ ಅವರು ತಗೊಂಬಂದಿದ್ದಾರೆ. ಸೊ ನಾವು ಮೇಲೆ ಮೇಲೆ ಇರೋದನ್ನೇ ಹಾಗೇನೆ ಅದನ್ನೇ ಸರಿ ಅದೇ ಸರಿ ಅಂತ ಅನ್ಕೊಳ್ತೀವಿ. ಪ್ರತಿಯೊಂದು ವಸ್ತು ವಿಚಾರಗಳಲ್ಲಿ ಒಂದು 4 ಸಲ ಅದೇನು ಅಂತ ಹುಡುಕಿದಾಗ ಅದರ ಆಳ, ಅದರದ ನಿಜವಾದ ನಮಗೆ ಒಂದು ಅದರದ ರೂಪ ಗೊತ್ತಾಗುತ್ತೆ, ಅದರದ್ದು ಏನು ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ನಾವು ನೀರು ಅಂತೀವಿ. ನೀರು ಅಂತಂದ್ರೆ ಏನು ಅಂತಂದ್ರೆ
ನೀರು ಅನ್ನೋದ್ರೊಳಗೆ ಏನಿದೆ? ನೀರು ಅನ್ನೋದು ಪದ. ಸೊ ಆ ನೀರು ಆ ಪದ ಅಷ್ಟೇ ಅದ್ರೊಳಗಡೆ ಇರೋದು. ಆದ್ರೆ ನೀರು ಅನ್ನೋದು ಒಂದು ವಸ್ತುವಿನ ಪದನ ಸೂಚನೆ ಮಾಡ್ತಾ ಇದೆ. ಅದನ್ನ ಯಾವುದೋ ಒಂದು ಪದ ಅದನ್ನ ಆ ಸೂಚನೆ ಮಾಡ್ತಾ ಇರೋದ್ರಿಂದ ಅದು ಪದಾರ್ಥ. ನೀರು ಅನ್ನೋದು ಪದ, ಅದು ಯಾವುದೋ ಒಂದನ್ನ ಸೂಚನೆ ಮಾಡ್ತಾ ಇದೆ, ಹಾಗಾಗಿ ಅದು ಪದಾರ್ಥ ಆಯ್ತು. ಪದದಿಂದ ಪದಾರ್ಥ ಅಂತಂದ್ರೆ ಅದೊಂದು ಥಿಂಗ್, ನೀರು ಅನ್ನೋದು ಒಂದು ಥಿಂಗ್ ಅಂತ ಆಯ್ತು. ಸೊ ಇವಾಗ ನೀರು ಅನ್ನೋದನ್ನ ನಾನು ಎಷ್ಟೇ ಅರ್ಥ ಮಾಡ್ಕೊಂಡ್ರು, ನೀರನ್ನ ನಾನು ಕುಡಿದ್ರೆ ಮಾತ್ರ ಬಾಯಾರಿಕೆ ಹೋಗುತ್ತೆ ಹೊರತು, ನೀರು ಪದನ ನಾನು ಏನೇನೇನೆಲ್ಲ ಅರ್ಥ ಮಾಡ್ಕೊಂಡು ನೀರು ನೀರು ಅನ್ನೋದನ್ನು ಬೇಕಾಷ್ಟೆಲ್ಲ ಗಟ್ಟು ಮಾಡಿ ನೀರು ಅನ್ನೋ ಪದನೇ ನಾನು ನಿಜ ಅಂತ ಅನ್ಕೊಂಡ್ರು, ಆ ನೀರು ಬಿಟ್ಟು, ಆ ಪದ ಬಿಟ್ಟು ಬೇರೆ ಒಂದು ವಸ್ತು ಇದೆ, ಆ ವಸ್ತು ಯಾವುದು ಅಂತ ಹುಡ್ಕೊಂಡು ಹೋಗ್ಬೇಕು. ಸೊ ಅವಾಗ ನೀರು ಅಂತ ನಮ್ಗೆ ಗೊತ್ತಾಗುತ್ತೆ. ಇದಾದ್ರೆ ನಾವು ನೀರು ಅನ್ನೋದೊಂದು ಪದ ಪುಸ್ತಕದ ಮೇಲೆ ಬರೀಬಹುದು, ಪೆನ್ ಇದ್ರ ಮೇಲೆ ಬರೀಬಹುದು. ಬಾಯಾರಿಕೆ ಆಗಿದ್ದಾಗ ನಾನು 10 ಸಲ ಚೀಟಿ ಮೇಲೆ ಬರೆದ್ಬಿಟ್ಟು ನೀರು 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 ಅಂತ ತಗೋ, ಇದು ಬಾಯಾರಿಕೆ ಹೋಗುತ್ತೆ ಅಂದ್ರೆ ಹೋಗುತ್ತಾ? ಇಲ್ಲ. ನೀರು ಅನ್ನೋದು ಯಾವುದೋ ಒಂದನ್ನ ಸೂಚನೆ ಮಾಡ್ತಾ ಇದೆ, ಅದನ್ನ ಪದಾರ್ಥ ಅಂತಾರೆ. ಹಾಗೆ ನಾವು ಪ್ರಪಂಚದಲ್ಲಿರೋ ಎಲ್ಲಾ ವಸ್ತುಗಳಿಗೂ ಒಂದೊಂದು ಹೆಸರಿದೆ. ಆ ಹೆಸರು ಅದನ್ನ ಸೂಚನೆ ಮಾಡುತ್ತೆ. ಆ ನೀರು ಅಂತಿದ್ದ ಹಾಗೆ ನೀರನ್ನ ನಾವು ತಿರ್ಗಾ ನೋಡ್ತಾ ಹೋಗ್ಬೇಕು, ನೀರನ್ನ ಪ್ರಶ್ನೆ ಮಾಡ್ಬೇಕು. ನೀರನ್ನ ಹೇಗೆ ಪ್ರಶ್ನೆ ಮಾಡೋದು ಅಂದ್ರೆ, ನೀರ್ ಹತ್ರ ಹೋಗಿ ಅದಕ್ಕೇನ್ ಮಾತು ಬರುತ್ತಾ, ಅದಕ್ಕೇನ್ ಬಾಯಿ ಬರುತ್ತಾ ಅಂತಂದ್ರೆ, ವೇದಾಂತದಲ್ಲಿ ಹೀಗೆ ಪ್ರಶ್ನೆ ಮಾಡಿದ್ರು. ನೀರು ಅಂತಂದ್ಬಿಟ್ಟು ಸುಮ್ಮನೆ ಒಪ್ಕೊಳಕ್ಕಾಗಲ್ಲ. ನೀರು ಅಂತಿದ್ದ ಹಾಗೆ ನೀರು ಅಂದ್ರೆ ಏನು ಅಂತ ಹೋಗ್ಬೇಕು. ನೀರು ಅಂದ್ರೆ ಏನು ಅಂತ ಹೋದಾಗ ನಮ್ಗೆ ಗೊತ್ತಾಗುತ್ತೆ, ನೀರು ಇದೊಂದು ದ್ರವ ರೂಪದಲ್ಲಿರುವಂತ ನೀರಿದೆ, ಇನ್ನೊಂದು ಮಂಜುಗೆಡ್ಡೆ ರೂಪದಲ್ಲಿದೆ, ಇನ್ನೊಂದು ಆವಿ ರೂಪದಲ್ಲಿದೆ. ಸೊ ಇವಾಗ ನೀರು ಅನ್ನೋದನ್ನೇ 3 ರೂಪದಲ್ಲಿದೆ. ಹಾಗಾದ್ರೆ ಯಾವುದು ನೀರು? ಸೊ ನಾವು ಒಂದೊಂದು ಪದನು ಯಾವ ಪದ ಬೇಕಾದ್ರೂ ತಗೊಂಡು ಹೀಗೆ ನಾವು ವಿಶ್ಲೇಷಣೆ ಮಾಡಿದಾಗ ನಾವು ಪದದ ನಿಜವಾದ ಅರ್ಥ, ನಿಜವಾದ ರೂಪ, ನಿಜವಾದ ಇದು ಅರ್ಥ ಆಗುತ್ತೆ. ಇವಾಗ ನಾವು ನೀರು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ವಿ. ಈಗ ನೀರು ಅಂತ ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಹೋದಾಗ, ಹೌದಾ ನೀರು ಅಂತಂದ್ರೆ, ಇವಾಗ ನೀರು ಅನ್ನೋದಕ್ಕೆ ನೀರು ದ್ರವ ರೂಪದಲ್ಲಿದೆ, ನೀರು ಮಂಜುಗಿಡ್ಡೆ ರೂಪದಲ್ಲಿದೆ, ನೀರು ಆವಿ ರೂಪದಲ್ಲಿದೆ. ಹಾಗಾದ್ರೆ ಯಾವುದು ನೀರು ಅಂತಂದ್ರೆ, ನಾನು ಮಂಜುಗೆಡ್ಡೆ ಅಂತ ಹೆಸರಿಟ್ಟಿದ್ರೆ ಅದು ನೀರೇ ತಾನೆ, ಎಲ್ಲವೂ ನೀರು, ನೀರಿನ ಬೇರೆ ರೂಪಗಳು. ಸೊ ಹಾಗೆ ನೀರು ಅಂತ ಹುಡ್ಕೊಂಡು ಹೋದಾಗ ನಮ್ಗೆ ನೀರಿನ ಬೇರೆ ಬೇರೆ ಮುಖಗಳ ಪರಿಚಯ ಆಗ್ತಾ ಇದೆ. ಸೊ ಆಮೇಲೆ ನೋಡಿದ್ರೆ, ಇದು ಬಾವಿ ನೀರು, ಇದು ನದಿ ನೀರು, ಇದು ಕೆರೆ ನೀರು, ಇದು ಮಳೆ ನೀರು, ಇದು ಸಮುದ್ರದ ನೀರು, ಒಂದೊಂದು ತರ ಟೇಸ್ಟ್ ಇದೆ. ಇದು ಕಾವೇರಿ ನದಿ ನೀರೇ ಬೇರೆ ತರ ಟೇಸ್ಟ್ ಇದೆ, ತುಂಗಾ ನದಿ ನೀರು ಬೇರೆ ತರ ಇದೆ, ಸೊ ಗಂಗಾ ನದಿ ನೀರು ಬೇರೆ ತರ ಇದೆ ಟೇಸ್ಟು ಅಂತೆಲ್ಲ ಗೊತ್ತಾಗ್ತಾ ಹೋಗುದು. ಹಾಗಾಗಿ ನೀರು ಅಂತಿದ್ದ ಹಾಗೆ ನೀರಿನ ವಿವಿಧ ಮುಖಗಳೆಲ್ಲ ಕಾಣಿಸ್ತಾ ಹೋಗುತ್ತೆ. ಹಾಗೆ ಇನ್ನು ನೀರನ್ನ ಸೂಕ್ಷ್ಮವಾಗಿ ಆಳವಾಗಿ ನೋಡ್ತಾ ಹೋದ್ರೆ, ನೀರೊಳಗಡೆ ಏನಿದೆ ಅಂತಂದ್ರೆ, ನೀರೊಳಗಡೆ ವಾಟರ್ ಮಾಲಿಕ್ಯೂಲ್ ಇದೆ ಅಂತ ಗೊತ್ತಾಗುತ್ತೆ. ನೀರು ದ್ರವ ಪದಾರ್ಥ ಅಂದ್ರೂ ಅದು ಬೇಕಾದಷ್ಟು ಮಾಲಿಕ್ಯೂಲ್ಗಳು ಸೇರ್ಕೊಂಡು ಆಗಿರುವಂಥದ್ದು. ಇದು ಹಿಮ ಮೇಲಿಂದ ಆಕಾಶದಿಂದ ಸಮುದ್ರದಲ್ಲಿರೋ ನೀರು ಬಿಸಿಲಿನಲ್ಲಿ ಕಾದು ಒಂದೊಂದು ದೊಡ್ಡ ದೊಡ್ಡ ನದಿಗಳನ್ನ, ದೊಡ್ಡ ದೊಡ್ಡ ಸರೋವರಗಳನ್ನ ಉಂಟು ಮಾಡುವಷ್ಟು ನೀರು ಮೇಲೆ ಕಾದು ಮೇಲೆ ಹೋಗಿ ಮೋಡ ಆಗಿ, ಮೋಡ ಘನೀಭೂತವಾಗಿ ಅದು ತಿರ್ಗಾ ಭೂಮಿಯ ಅಟ್ಮಾಸ್ಫಿಯರಿಗೆ ಬರ್ತಿದ್ದ ಹಾಗೆ ಆ ಟೆಂಪರೇಚರ್ ಇಂದ ಅದೆಲ್ಲ ಅದು ಕರಗಿ ಮಳೆಯಾಗಿ ವಾಪಸ್ ಬರುತ್ತೆ. ಅಂದ್ರೆ ಎಷ್ಟು ದೊಡ್ಡ ನೀರು, ನಾವು ಸಮುದ್ರದಿಂದ ಎಷ್ಟೊಂದು ನೀರು, ಆ ನದಿಗಳೆಲ್ಲ ತುಂಬಿ ಹೋಗುವಷ್ಟು ನೀರು, ಕೊಚ್ಕೊಂಡು ಹೋಗುವಷ್ಟು ನೀರು ಬರ್ತಾ ಇದೆ ಅಂತಂದ್ರೆ, ಆಕಾಶದಲ್ಲಿ ಮಳೆ ಬೀಳ್ಬೇಕಾದ್ರೆ ಎಷ್ಟು ಮೋಡ ಮೇಲೆ ಹೋಗಿರ್ಬೇಕು, ಎಷ್ಟು ನೀರು ಮೇಲೆ ಹೋಗಿ ಸೇರ್ಕೊಂಡಿರ್ಬೇಕು. ಸೊ ಇವಾಗ ನೀರು ಮೇಲೆ ಹೋಯ್ತು, ತಿರ್ಗಾ ಕೆಳಗೆ ಬರ್ತಾ ಇದೆ. ಕೆಲವು ಕಡೆ ಹಿಮ ಬೀಳ್ತಾ ಇದೆ. ಹಿಮ ಅಂತಂದ್ರೆ ಇನ್ನು ನೀರು ಆಗೋದಕ್ಕೆ ಮುಂಚೆ ಅದು ಹಿಮ ಅಂದ್ರೆ ಅದು ಸ್ನೋ ತರ ರವೆ ರವೆಯಾಗಿರುತ್ತೆ. ಆ ರವೆ ರವೆಯಾಗಿರೋದು ಅದನ್ನ ಹುಡ್ಕೊಂಡು ಹೋದ್ರೆ ಅದ್ರೊಳಗಡೆ ಏನಿದೆ, ಲಿಕ್ವಿಡ್ ಡ್ರಾಪ್ ಅಲ್ಲಿ ಏನಿದೆ, ಆವಿನಲ್ಲಿ ಏನಿದೆ ಅಂತೆಲ್ಲ ಹುಡ್ಕೊಂಡು ಹೋದ್ರೆ ಸೈಂಟಿಫಿಕ್ ಆಗಿ, ಅವಾಗ ನಮಗೆ ವಾಟರ್ ಮಾಲಿಕ್ಯೂಲ್ ಇದೆ ಅಂತ ಗೊತ್ತಾಗುತ್ತೆ. ವಾಟರ್ ಮಾಲಿಕ್ಯೂಲ್ ಅಲ್ಲಿ ಏನಿದೆ ಅಂತ ತಿರ್ಗಾ ಹುಡುಕಿದ್ರೆ 2 ಹೈಡ್ರೋಜನ್ ಆಟಮು, 1 ಆಕ್ಸಿಜನ್ ಆಟಮು, H2O ಅಂತ ಇದೆ.
ಹೌದಲ್ವಾ? ಇಷ್ಟೋ ತನಕ ನಾನು ನೀರು ಅಂತ ಮಾತಾಡ್ತಾ ಇದ್ದು, ಈಗ ನೋಡಿದ್ರೆ ಮಾಲಿಕ್ಯೂಲ್ ಅಂತ ಇದೀವಿ. ಮಾಲಿಕ್ಯೂಲ್ ಆದ್ಮೇಲೆ H2O ಅಂತ ಹೇಳ್ತಾ ಇದೀವಿ. ಹೈಡ್ರೋಜನ್ ಅಂತ ಬಂತು, ಆಕ್ಸಿಜನ್ ಅಂತ ಬಂತು. ಅದರೊಳಗೆ 2 ಹೈಡ್ರೋಜನ್ ಆಟಮು, 1 ಆಕ್ಸಿಜನ್ ಆಟಮು. ಇದನ್ನು ಬರೀ ನಾವು ವಿಮರ್ಶೆ ಮಾಡ್ತಾ ಮಾಡ್ತಾ ನಮಗೆ ಹೀಗೆ ಪ್ರತಿಯೊಂದು ಪದದ ಆಳಕ್ಕೆ ಹೋಗೋದಕ್ಕೆ ಆಗುತ್ತೆ. ಹಾಗೆ ನಾವು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ತಿರ್ಗಾ ಹುಡ್ಕೊಂಡು ಹೋದ್ರೆ ಹೈಡ್ರೋಜನ್ ನಲ್ಲಿ ಏನಿದೆ ಅಂತ ಹುಡ್ಕೊಂಡು ಹೋದ್ರೆ, ಆಕ್ಸಿಜನ್ ನಲ್ಲಿ ಏನಿದೆ ಅಂತ ಒಳಗಡೆ ಹುಡ್ಕೊಂಡು ಹೋದ್ರೆ, ಅದ್ರೊಳಗಡೆ ಇರೋದು ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು. ಅದ್ರೊಳಗೆ ಬೇರೆ ನಂಬರ್ಸ್ ಇದೆ, ಇದ್ರೊಳಗೆ ಬೇರೆ ನಂಬರ್ಸ್ ಇದೆ. ಹಾಗಾದ್ರೆ ಎಲ್ಲವುದು ಬೇಸಿಕಲಿ ಸೇಮೇ ಇದೆ. ಹಾಗೆ ಹುಡ್ಕೊಂಡು ಹೋದ್ರೆ ಆಟಮ್ ಒಳಗಡೆ ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು, ಮಾಲಿಕ್ಯೂಲ್ಸ್ ಇಂದ ಅಲ್ಲಿಗೆ ಬಂದ್ಬಿಟ್ರು. ಸೊ ಹಾಗಾಗಿ ಅವಾಗ ಆಕ್ಸಿಜನ್ನು ಇಲ್ಲ, ಹೈಡ್ರೋಜನ್ನು ಇಲ್ಲ, ನೀರು ಇಲ್ಲ. ಕೊನೆಗೆ ನಾವು ಹೇಳ್ಕೊತಿದೀವಿ ಆಟಮ್ ಅಲ್ಲಿ ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನ್ ಅಂತ. ಹಾಗೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಪ್ರೋಟಾನ್ ಡಿವೈಡ್ ಮಾಡಿದಾಗ ಏನ್ ಸಿಗುತ್ತೆ, ಪಾಸಿಟ್ರಾನು, ಫೋಟಾನು ಅಂತೆಲ್ಲ ಸಿಗತ್ತೆ. ಸೊ ಅದೆಲ್ಲ ಸಿಕ್ಕಿದ್ರೆ ಅದು ಕೈಗೆ ಸಿಗದಲ್ಲೇ ಇರೋ ತರ ಮಾಯ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಂದು ವಸ್ತುನ ಹುಡ್ಕೊಂಡು ಹೋದ್ರೆ ಕೊನೆಗೆ ಅದೇ ಸ್ಟೇಜಿಗೆ ಬರುತ್ತೆ. ಯಾವ ಪ್ರಪಂಚದ ಯಾವುದೇ ಪದಾರ್ಥಗಳನ್ನು ಹುಡ್ಕೊಂಡು ಹೋದ್ರೂ ಕೊನೆಗೆ ಅದು ನ್ಯೂಟ್ರಾನು, ಪ್ರೋಟಾನು ಆಗಿ ಪ್ರೋಟಾನ್ ಡಿವೈಡ್ ಮಾಡಿದಾಗ ಅದೇನಾಗುತ್ತೆ, ಫೋಟಾನು, ಆಮೇಲೆ ಇನ್ನೊಂದು ಪಾಸಿಟ್ರಾನ್ ಅಂತ ಅಂದ್ಬಿಟ್ಟು ಎಲ್ಲ ಮಾಯ ಆಗ್ಬಿಡುತ್ತೆ. ಕಣ್ಣಿಗೆ ಹಿಡಿಯಕ್ ಆಗದಲ್ಲೇ ಇರೋ ಸ್ಟೇಜಿಗೆ ಹೊರಟೋದು. ಸೊ ಹಾಗೆ ಆಗ್ತಾ ಇರೋದು ಪ್ರತಿಯೊಂದು ವಸ್ತುಗಳು ಹಾಗೆ ಕೊನೆಗೆ ಅಲ್ಲಿಗೆ ಹೋಗುತ್ತೆ. ಅಂದ್ರೆ ಅಲ್ಲಿಂದ ಮುಂದಕ್ಕೆ ಇನ್ನೇನಿದೆ ಅಂತ ಹುಡ್ಕೊಂಡು ಹೋದ್ರೆ ಅದು ಸೈನ್ಸಿಗೆ ಹುಡುಕಕ್ ಆಗದಲ್ಲೇ ಅಲ್ಲಿ ನಿಂತೋಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಇರೋದನ್ನ ವೇದಾಂತ ಹುಡುಕಿ ಅದನ್ನೇ ಬ್ರಹ್ಮನ್ ಅಂತ ಹೇಳ್ತಾ ಇದೆ. ಸೊ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದೆಲ್ಲದುವೆ ಬ್ರಹ್ಮನ್ ಮಾಯಿ ಜೊತೆ ಇರೋದ್ರಿಂದ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋ ಎಲ್ಲ ವಸ್ತುಗಳು ಅಂದ್ರೆ ನಾವು ಇನ್ಕ್ಲೂಡಿಂಗ್. ಸೊ ಇವಾಗ ನಿಮಗೆ ಪ್ರಪಂಚ ಅಂದ್ರೆ ಏನು ಅಂತ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಹೌದಲ್ಲ? ಪ್ರಪಂಚದಲ್ಲಿ ನಾನು ಬೆಟ್ಟ ಅಂತಿದ್ದೆ, ಗುಡ್ಡ ಅಂತಿದ್ದೆ, ಅಮೆರಿಕ ಅಂತ ಇದ್ದೆ, ಇಂಡಿಯಾ ಅಂತ ಇದ್ದೆ, ಅದು ಇದು ಅಂತ ಇದ್ದೆ. ಎಲ್ಲಾ ತರದ್ದು ಮೂಲ ವಸ್ತುಗೆ ಹೋಗ್ತಾ 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 ಏನಾಗುತ್ತೆ, ಮೂಲ ವಸ್ತು ಅದನ್ನ ಬ್ರಹ್ಮನ್ ಅಂತ ಕರೀತಾರೆ. ಸೊ ಆ ತರ ಮೂಲ ವಸ್ತುಗೆ ನಾನು ಬಂದ್ಬಿಟ್ಟಾಗ ಪ್ರಪಂಚದಲ್ಲಿ ಬೇರೆ ಬೇರೆ ಅನ್ನೋದು ಇಲ್ವೇ ಇಲ್ಲ. ಎಲ್ಲ ಒಂದೇ ತರ ಇರೋದು, ಎಲ್ಲ ಒಂದೇ ಇರೋದು. ಒಂದೇ ಅಂತಂದ್ರೆ ಬರೀ ಬ್ರಹ್ಮನ್ನೇ ಇರೋದು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ನಾವು ಮೇಲ್ಮೇಲೆ ವಸ್ತುಗಳನ್ನ ನೋಡ್ತಾ ಹೋದ್ರೆ ವಸ್ತುಗಳಲ್ಲಿ ಸಾವಿರಾರು ಲಕ್ಷಾಂತರ ವಸ್ತುಗಳಿದೆ. ಎಲ್ಲಾ ವಸ್ತುಗಳು ಅದ್ರ ಮೂಲಕ್ಕೆ ಹೋಗ್ತಾ ಹೋಗ್ತಾ ಮಾಲಿಕ್ಯೂಲ್ ಇಂದ ಆಟಮ್ ಇಂದ ಹಿಂದಕ್ಕೆ ಹೋಗ್ಬಿಟ್ರೆ, ಹಾಗಾದ್ರೆ ನಾವು ನೋಡ್ತಾ ಇರೋ ಪ್ರತಿಯೊಂದು ವಸ್ತುಗಳು ಎಲ್ಲಿಂದ ಬಂದಿದೆ? ಆಟಮ್ ಇಂದ ಬಂದಿದೆ. ಆಟಮ್ ಅನ್ನೋದು ಕಾಮನ್, ಅದೇ ಬೇಸಿಕ್. ಇದು ಅದ್ರೊಳಗಡೆ ಎಲೆಕ್ಟ್ರಾನು, ನ್ಯೂಟ್ರಾನು, ಪ್ರೋಟಾನು, ಅದು ಕಾಮನ್ ಫಾರ್ ಆಲ್ ದ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್ ನಾನು, ನೀವು, ಎಲ್ಲದು ಏನಿದೆ ಅದೆಲ್ಲ. ಹಾಗಾದ್ರೆ ಎಲ್ಲದಕ್ಕೂ ಮೂಲ ಅದಿದೆ. ಅದಕ್ಕಿಂತ ಹಿಂದೆ ಹೋದ್ರೆ ಏನಿದೆ ಅಂತ ಹುಡ್ಕೊಂಡು ಹೋದ್ರೆ ಏನು ಸಿಗ್ತಾ ಇಲ್ಲ ಅದು. ಹಾಗಾಗಿ ಅದು ಮಾಯ ಆಗ್ತಾ ಇದೆ, ಅದು ಕಣ್ಣಿಗೆ ಕಾಣಿಸಕ್ ಆಗ್ತಾ ಇಲ್ಲ, ಹಿಡಿಯಕ್ ಆಗ್ತಾ ಇಲ್ಲ ಅನ್ನೋ ಲೆವೆಲ್ಗೆ ಹಾಗೆ ಹೋಗೋದ್ರಿಂದ ಅದು ಕಾನ್ಶಿಯಸ್ನೆಸ್ ಅಂತ, ಅದನ್ನೇ ಪ್ರಣವನಾದ ಓಂಕಾರ ಅಂತ ಹೇಳ್ತಾ ಇದೀವಿ. ಓಂಕಾರ ಅನ್ನೋದು ಸೌಂಡ್ ವೇವ್. ಆ ತರ ಒಂದು ವೇವ್ ಆಗಿ ಎಲ್ಲ ಆಟಮು ಹೊರಟೋಗ್ತಾ ಇದೆ. ಹಾಗಾಗಿ ವೇದಾಂತದಲ್ಲಿ ಅದನ್ನ ಬ್ರಹ್ಮನ್, ಪರಬ್ರಹ್ಮನ್, ಅದಕ್ಕೆ ಪ್ರಣವ ಅಂತ ಹೇಳಿ, ಅದಕ್ಕೆ ಓಂಕಾರ ನಾದ ಅಂತ ಹೇಳಿ, ಅಲ್ಲಿಂದನೇ ಎಲ್ಲದುವೆ ಬ್ರಹ್ಮನ್ ಅಂತನ್ನ, ಅಲ್ಲಿಂದನೇ ಎಲ್ಲ ಸೃಷ್ಟಿ ಆಗಿರೋದು, ಅದೇ ಮೂಲ ಅಂತ ಅಂದ್ಬಿಟ್ಟು ಹೇಳಿರೋದು. ಸೊ ಆ ಮೂಲಕ್ಕೆ ಹೋಗ್ಬಿಟ್ರೆ ನಾವು ಈ ತರ ನಮ್ದು ವೇರಿಯೇಷನ್ ಇಲ್ಲ. ನಾನು ಗಂಡು, ನೀನ್ ಹೆಣ್ಣು, ನನ್ನ ಅಪ್ಪ, ನೀನಮ್ಮ, ನಾನು, ನಮ್ಮ ತಾತ, ಮುತ್ತಾತ, ಮೊಮ್ಮಗ, ಮರಿಮಗ, ಇದೆಲ್ಲದು ತಿರ್ಗಾ ವಾಪಸ್ಸು ಮೂಲಕ್ಕೆ ಹೋಗ್ತಾ ಹೋಗ್ತಾ ನಾವೆಲ್ಲ ಒಂದೇ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನಾವೆಲ್ಲ ಬ್ರಹ್ಮ ಸ್ವರೂಪಿಗಳು, ನಾವೆಲ್ಲ ಬ್ರಹ್ಮನ್ನೇನೆ. ಬ್ರಹ್ಮನ್ನಿನ ಬೇರೆ ಬೇರೆ ರೂಪಗಳಲ್ಲಿ, ನಾಮ ರೂಪಗಳಲ್ಲಿ ನಾನು ಫಂಕ್ಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಲ್ಲೇನ್ ಹೇಳ್ತಾ ಇದೆ? ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಸ್ತ್ವಂ ಕೋಹಂ ಅಂತಂದ್ರೆ ಹೂ ಆರ್ ಯು, ನೀವು. ಕಸ್ತ್ವಂ ಅಂದ್ರೆ ತ್ವಂ ಅಂದ್ರೆ ಹೂ, ಕಸ್ತ್ವಂ ಅಂದ್ರೆ ಹೂ ಆರ್ ಯು ಅಂದ್ರೆ ನೀನ್ ಯಾರು ಅಂತ ಫಸ್ಟ್ ಯೋಚನೆ ಮಾಡು. ನೀನು ಪ್ರಪಂಚದಲ್ಲಿ ಸುಮ್ಮನೆ ಸಿಕ್ಕಿ ಒದ್ದಾಡ್ತಾ ಇದೆಯಾ? ಇಲ್ಲಿ ತನಕ ಈ ವಸ್ತುಗಳು ಇದ್ರ ಮೇಲೇನೆ ನಾನು ಒದ್ದಾಡ್ತಾ ಇದ್ರೆ
ಸಾಕು ಅನ್ಸತ್ತೆ. ಯಾವತ್ತೋ ಒಂದ್ ದಿವಸ ಆಯ್ತಪ್ಪ, ಎಷ್ಟು ಊಟ ಮಾಡೋದು, ಒಂದು ತುತ್ತನ್ನ ಊಟ ಮಾಡೋದು, ಮಲಗಕ್ಕೆ ಒಂದು 6 ಅಡಿ 3 ಅಡಿ ಮಂಚ ಇದ್ರೆ ಸಾಕು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಇನ್ನೆಲ್ಲದು ಮಲ್ಟಿಪ್ಲಿಕೇಶನ್ ಆಫ್ ದಟ್ ಅಷ್ಟೇ ಹೊರತು ಬೇರೆ ಹೊಸದಾಗಿ ಏನು ನೋಡುವಂಥದ್ದು ಮಾಡುವಂಥದ್ದು ಏನಿಲ್ಲ. ವಸ್ತುಗಳ ವಿವಿಧ ರೂಪಗಳನ್ನ ನೋಡ್ಬೋದು, ಆದ್ರೆ ಅದು ಬಿಟ್ಟು ಏನಿದೆ ಅಂತ ಹುಡುಕೋದಕ್ಕೆ ಶುರು ಮಾಡಬೇಕು. ಅದೇ ಆತ್ಮಜ್ಞಾನಕ್ಕೆ ಬೇಕಾಗುವಂತ ಮೊದಲನೇ ಇನ್ಕ್ವೈರಿ ಮೆಥಡ್, ಸೆಲ್ಫ್ ಇನ್ಕ್ವೈರಿ ಅಂತ. ನಾವು ಯಾವ್ಯಾವ್ದನ್ನೋ ಇನ್ಕ್ವೈರಿ ಮಾಡೋದು, ನಾನು ಯಾರು ಅಂತಾನೆ ಅದನ್ನ ಇನ್ಕ್ವೈರಿ ಮಾಡೋದು ಕಲಿಬೇಕು. ಕಸ್ತ್ವಂ, ಕೋಹಂ, ನಾನು ಯಾರು, ಹೂ ಆರ್ ಯು ಅಂತ ಇನ್ನೊಬ್ರನ್ನ ಕೇಳಿದ್ರೆ ಹೂ ಆಮ್ ಐ ಅಂತ ನನ್ನೇ ನಾನು ಕೇಳ್ಕೋಬೇಕು. ಬೇರೆಯವ್ರನ್ನ ನೀನ್ ಯಾರು ಅಂತ ನಾನು ಮನಸ್ಸಿನಲ್ಲಿ ಪ್ರಶ್ನೆ ಮಾಡಕ್ ಮುಂಚೆ ಹೂ ಆಮ್ ಐ ಅಂತಂದ್ರೆ ನಾನು ಯಾರು ಅಂತಾನು ಕೇಳಬೇಕು. ಸೊ ಕೇಳ್ತಾ ಅಂದ್ರೆ ನಾನು ಕುತ ಆಯಾತಃ ಅಂತಂದ್ರೆ ನಾನು ಎಲ್ಲಿಂದ ಬಂದೆ ಅಂತ. ಏನ್ ಸರ್ ಇದು ಎಲ್ರಿಗೂ ಗೊತ್ತಿದೆ, ಅಮ್ಮನ ಹೊಟ್ಟೆಲ್ಲೇ ಬರೋದು ಎಲ್ಲಾರು, ಇನ್ನೆಲ್ಲಿಂದ ಬರಕ್ ಸಾಧ್ಯ? ನಾವು ಅಲ್ಲಿಗೆ ನಿಂತ್ಕೊಂಡ್ರೆ ಸರಾಗಿಲ್ಲ. ಅಮ್ಮನ ಹೊಟ್ಟೆಯಲ್ಲಿ ಬರಕ್ಕಿಂತ ಮುಂಚೆ ನಾನು ಎಲ್ಲಿದ್ದೆ? ಸೊ ಹಾಗೆ ಹುಡ್ಕೊಂಡು ಹೋದಾಗ ಅವಾಗ ಏನನ್ಸುತ್ತೆ, ಕಾಮೇ ಜನನಿ ಕೋಮೇ ತಾತಃ. ಸೊ ಯಾರು ಮದರ್, ಯಾರು ತಂದೆ, ಯಾರು ತಾಯಿ? ಈ ನಾವು ಹೆಸರು ಇಟ್ಕೊಂಡಿರುವಂತ ನಮ್ಮ ಅಪ್ಪ ಅಮ್ಮ ತಂದೆ ತಾಯಿ ಅಂತಂದ್ರೆ ನನ್ನ ಮೂಲ ಸ್ವರೂಪ ಬೇರೆನೇ ಇತ್ತು. ಆ ಮೂಲ ಸ್ವರೂಪಕ್ಕೆ ಇವರು ಒಂದು ಕಾರಣಕರ್ತರ ಅಷ್ಟೇ. ನಾವು ಕೊಟ್ಕೊಂಡಿರುವಂತ ಪದ ಅಪ್ಪ ಅಮ್ಮ ಅಂತ ಅನ್ನೋದು, ಅಪ್ಪ ಅನ್ನೋದು ಅಮ್ಮ ಅನ್ನೋದು ನಮ್ಮ ಸಮಾಜದಲ್ಲಿ ನಾವು ಮಾಡಿರುವಂತ ಒಂದು ಪದ. ನೀರನ್ನ ಕಂಡಿಡಿಯ, ನೀರಿಗೆ ಒಂದು ಕೂಗೋದಕ್ಕೆ ಒಂದು ಹೆಸರು ಬೇಕು. ಹಾಗಾಗಿ ನೀರು ಅಂತ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುವಂತ ಒಂದು ಪದ, ಅದು ನೀರು ಅಂತ ಹೆಸರಿಟ್ಟಿದೀವಿ. ಸೊ ಕುತ ಆಯಾತಃ ಅಂದ್ರೆ ನಾವ್ ಎಲ್ಲಿಂದ ಬಂದ್ವು ಅನ್ನೋದನ್ನ ಪ್ರಶ್ನೆ ಮಾಡುದು. ಇದೇನೆ ಆತ್ಮಜ್ಞಾನದಲ್ಲಿ ಬೇಸಿಕ್ ಆಗಿ ಸೆಲ್ಫ್ ಇನ್ಕ್ವೈರಿ. ನಾವ್ ಇಷ್ಟ ದಿವಸ ಬರೀ ಅವರು ಇವ್ರು ಅವ್ರು ಹಾಗಂದ್ರು ಇವ್ರು ಹೀಗಂದ್ರು, ಅದು ಇದು ನನ್ ಕಷ್ಟ, ನಾನು ಎಷ್ಟೊಂದು ದುಡ್ದಿದ್ದೀನಿ, ಮನೆಗೆ ಎಷ್ಟೊಂದು ಸಂಸಾರಕ್ಕೆ ದುಡ್ದಿದ್ದೀನಿ, ಮಕ್ಕಳನ್ನೆಲ್ಲ ದೊಡ್ಡ ಇದ್ರೊಳಗೆ ಇದೇ ಪ್ರಶ್ನೆಗಳಲ್ಲೇ ಎಷ್ಟು ದಿವಸ ಕಾಲ ಕಳಿಯೋದು. ಸೊ ಇದ್ರೊಳಗೆ ಏನಾದ್ರೂ ನಮಗೆ ಸಮಾಧಾನ ಸಿಗ್ತಾ ಇಲ್ಲ. ಹಾಗಾಗಿ ನಾವು ತಿರ್ಗಾ ನಮ್ಮ ಮೂಲಕ್ಕೆ ಹೋಗ್ಬೇಕು. ಮೂಲಕ್ಕೆ ಹೋಗ್ಬೇಕಾದ್ರೆ ಕಸ್ತ್ವಂ ಕೋಹಂ ಕುತ ಆಯಾತಃ, ನೀನ್ ಯಾರು, ನಾನು ಯಾರು, ನಾವೆಲ್ಲಿಂದ ಬಂದಿದೀವಿ. ಕಾಮೇ ಜನನಿ ಕೋಮೇ ತಾತಃ ಅಂದ್ರೆ ಜನನಿ ಅಂದ್ರೆ ತಂದೆ ತಾಯಿ, ತಾತಃ ಅಂದ್ರೆ ಸಂಸ್ಕೃತದಲ್ಲಿ ಫಾದರ್ ಅಂತ. ಸೊ ನಮ್ಮ ತಂದೆ ಯಾರು, ನಮ್ಮ ತಾಯಿ ಯಾರು, ಈ ತರ ಎಲ್ಲದನ್ನು ಇತಿ ಪರಿಭಾವಯ ನಿಜ ಸಂಸಾರ. ಸೊ ಈ ತರ ನಾವು ಇದನ್ನ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ನ ನಾನು ನಿಜ ಸಂಸಾರ ಇತಿ ಪರಿಭಾವಯ, ಈ ತರ ಪ್ರಶ್ನೆ ಮಾಡಿಕೊಂಡು ಈ ನಿಜವಾದ ಸಂಸಾರದಲ್ಲಿ ಏನಿದ್ದೀನಿ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೊರಟಾಗ ಅವಾಗ ಏನಾಗುತ್ತೆ, ಈ ನಮ್ಮ ಏನಿದೆ ಸರ್ವಂ ತ್ಯಕ್ತ್ಯ ಸ್ವಪ್ನ ವಿಚಾರಂ ಅಂತ ಬರುತ್ತೆ. ಅಂದ್ರೆ ಇದೆಲ್ಲವೂ ನೋಡಿದ್ರೆ ಆಕ್ಚುಲಿ ಇವೆಲ್ಲ ಏನು ಇಲ್ವೇ ಇಲ್ಲ. ಅಂದ್ರೆ ಇವೆಲ್ಲ ಬರೀ ನಾಮರೂಪಗಳು. ನಾಮರೂಪಗಳು ಅಂತಂದ್ರೆ ಅದಕ್ಕೆ ಮೂಲ ವಸ್ತು ಒಂದೇ ಇದೆ ಅಂತ ಗೊತ್ತಿದ್ರು ಬೇರೆದೆಲ್ಲ ನಾಮರೂಪಗಳ ಮೇಲೆ ನಾವು ಜೀವನ ಮಾಡ್ತಾ ಇದ್ವಿ. ಹಾಗಾಗಿ ಮೂಲ ವಸ್ತು ಎಲ್ಲರಲ್ಲಿರೋದು, ಇನ್ಕ್ಲೂಡಿಂಗ್ ಪ್ರಾಣಿ ಪಕ್ಷಿನಲ್ಲಿರೋದು, ಇನ್ಕ್ಲೂಡಿಂಗ್ ಎಲ್ಲಾತ್ರೊಳಗಡೆ ಇರೋದು ಅದು ಒಂದೇ. ಫಾರ್ ಎಕ್ಸಾಂಪಲ್, ಪ್ರಾಣಿನೂ ಅದೇ ನೀರು ಕುಡಿಯುತ್ತೆ, ಪ್ರಾಣಿನೂ ಅದೇ ಗಾಳಿ ಉಸಿರಾಡುತ್ತೆ, ಅದೇ ಗಾಳಿ ಬಿಟ್ಟಿದ್ದನ್ನ ನಾವು ಉಸಿರಾಡ್ತಾ ಇದೀವಿ. ಪಕ್ಕದಲ್ಲಿ ನಾಯಿ ಇದೆ ಅಂದ್ರೆ ನಾಯಿ ಉಸಿರಾಡೋ ಗಾಳಿ ನಾವು ಉಸಿರಾಡ್ತಾ ಇದೀವಿ. ಸೊ ಅದು ಅದ್ರೊಳಗಡೆಯಿಂದ ಹೋಗಿ ಈಚೆಗೆ ಬರ್ತಿದ್ದಾಗೇನೆ ಇಲ್ಲಿ ಗಾಳಿಗೆ ಸೇರ್ಕೊಂಡ್ಮೇಲೆ ನಾವು ಅದನ್ನು ಉಸಿರಾಡ್ತಾ ಇದೀವಿ. ಸೊ ನಾವು ನೀರು ಕುಡಿತಾ ಇದೀವಿ, ಅದು ನೀರು ಕುಡಿತಾ ಇದೆ, ನಾವು ಅದೇ ಊಟ ಮಾಡ್ತಾ ಇದೀವಿ, ಇದೇ ಮಣ್ಣಿಂದ ಬಂದಿದ್ದು, ಎಲ್ಲರೂ ಅದನ್ನೇ ಮಾಡ್ತಾ ಇರೋದು. ಸೊ ಕೆಲವರು ವೆಜಿಟೇರಿಯನ್ ಇರ್ಬೋದು, ಕೆಲವರು ಪ್ರಾಣಿಗಳು ತಿಂದ ಮೇಲೆ ಆ ಆಹಾರನ ವೆಜಿಟೇರಿಯನ್ ಎಲ್ಲ ತಿಂದ ಮೇಲೆ, ಸೊ ಯಾವುದು ಆಡು ಕುರಿ ಎಲ್ಲದುವೆ ಕೋಳಿ ಅದೆಲ್ಲ ತಿಂದ ಮೇಲೆ ಅದನ್ನ ತಿಂತಾ ಇದ್ದಾರೆ ಅಂತಂದ್ರೆ ಅದಿನ್ನೂ ಹೈಯರ್ ಲೆವೆಲ್ ಆಗಿ ಇದು ಏನು ನಾನ್ ವೆಜಿಟೇರಿಯನ್ ಗ್ರೂಪಿಗೆ ಸೇರ್ಕೊಳುತ್ತೆ. ಅದು ಕೂಡ ಫಾರ್ಮ್ ಆಗಿರೋದು ಬೇಸಿಕಲಿ ಅದೇ ಪಂಚಭೂತಗಳಿಂದ ಆಗಿದೆ. ಸೊ ಈ ತರ ನಾವು ವಿಚಾರ ಮಾಡಿದಾಗ ನಾನ್ ಸಪ್ರೇಟು ನೀನ್ ಸಪ್ರೇಟು ಅಂತ ಹೇಳುವಂತ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬಹುದು. ಅವಾಗ ಏಕರೂಪ ಈಶ್ವರ ಅಂತಂದ್ರೆ ಈ ನಾವು ನೋಡ್ತಾ ಇರುವಂಥದ್ದು ಯಾವುದುವೇ ನಿಜ ಅಲ್ವೇ ಇಲ್ಲ. ಸೊ ನಾವು ಮೇಲೆ ನೋಡ್ಕೊಂಡು ಅದನ್ನ ಇದು ಮಾಡ್ತಾ ಇದ್ವಿ ಅಂತ. ಸೊ ಹಾಗಾಗಿ ಸ್ವಪ್ನ ವಿಚಾರಂ ತ್ಯಕ್ತ್ವ ಅಂತ ಹೇಳಿದಾಗ
ಸರ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ, ಅದ ಸ್ವಲ್ಪ ಸ್ವಪ್ನ ವಿಚಾರಂ ತ್ಯಕ್ತ್ವ ಅಂತ ಹೇಳಿದ್ದಾರೆ. ಸೊ ಸ್ವಪ್ನ ವಿಚಾರಂ ತ್ಯಕ್ತ್ವ ಅಂತಂದ್ರೆ ರಾತ್ರಿ ಮಲಗಿದ್ದಾಗ ನಮ್ಗೆ ಸ್ವಪ್ನ ಬೀಳತ್ತೆ. ಸ್ವಪ್ನದಲ್ಲಿ ಎಲ್ಲಾ ಸೌಧಗಳನ್ನು ಕಟ್ಕೊಂಡಿದ್ದೀವಿ. ಅಂದ್ರೆ ಅಲ್ಲಿ ನನ್ನ ಮನೆ ಇದೆ, ಆಮೇಲೆ ಆಫೀಸ್ ಇದೆ, ಮೋಟರ್ ಬೈಕ್ ಇದೆ, ಕಾರ್ ಇದೆ, ಇನ್ನು ಇಮ್ಯಾಜಿನರಿ ಆಗಿರುವಂತ ಬೇಕಾದಷ್ಟು ವಸ್ತುಗಳಿದೆ. ಅಲ್ಲೇ ಸ್ವಪ್ನ ಪ್ರಪಂಚದಲ್ಲಿ ಇದೀವಿ. ಆದ್ರೆ ಸ್ವಪ್ನದಿಂದ ಎಚ್ಚರ ಆಗ್ತಿದ್ದ ಹಾಗೆ ಆ ಪ್ರಪಂಚ ಇಲ್ಲ ಅಂತ ಅನ್ನೋದು ನಮ್ಮ ಕಾನ್ಶಿಯಸ್ನೆಸ್ಗೆ ಗೊತ್ತಾಗುತ್ತೆ. ಸ್ವಪ್ನದಿಂದ ಆ ಡ್ರೀಮ್ ಇಂದ ಈಚೆಗೆ ಬರ್ತಿದ್ದ ಹಾಗೆ ವೇದಾಂತ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾವು ಈಗ ಎಚ್ಚರದಲ್ಲಿ ನೋಡ್ತಾ ಇರೋಂತಹ ಪ್ರಪಂಚ ಆಕ್ಚುಲಿ ನಾಮರೂಪದಲ್ಲಿ ಇರೋವಂಥದ್ದು. ಅದು ಬರೀ ಹೆಸರು, ಅಂದ್ರೆ ನೀರು ಅಂತ ಕರೆದ್ರು ಅದೇ, ಬೆಂಕಿ ಅಂತ ಕರೆದ್ರು ಅದೇ, ಮಣ್ಣು ಅಂತ ಕರೆದ್ರು ಅದೇ. ಯಾಕೆ ಎಲ್ಲಾದ್ರ ಮೂಲ ವಸ್ತು ಬ್ರಹ್ಮನ್. ಅಂದ್ರೆ ಆಟಮ್ ಇಂದ ಮುಂದಕ್ಕೆ ಹೋದ್ರೆ ಪ್ರೋಟಾನ್ ನ್ಯೂಟ್ರಾನ್ ಎಂದರೆ ಎಲ್ಲದೂ ಮಾಡಿರುವಂಥದ್ದು. ಹಾಗಾಗಿ ಅದಕ್ಕಿಂತ ಹಿಂದೆ ಹೋದ್ರೆ ಪ್ರೋಟಾನ್ ನ್ಯೂಟ್ರಾನ್ ಎಲ್ಲದಕ್ಕಿಂತ ಹಿಂದೆ ಹೋದ್ರೆ ಬ್ರಹ್ಮನ್. ಆ ಬ್ರಹ್ಮನಿಂದನೇ ಎಲ್ಲದೂ ಮಾಡಿರೋದು. ಸೊ ಹಾಗಾಗಿ ಬೇರೆ ಎಲ್ಲದು ನಾಮರೂಪಗಳು. ನಾಮರೂಪಗಳನ್ನ ನಾವು ನಿಜ ಅಂತ ಅಂದ್ಕೊಂಡ್ರೆ ನಾವು ಒಂದು ವ್ಯಾವಹಾರಿಕ ಪ್ರಪಂಚದಲ್ಲಿ ಅದು ನಿಜ ಇರ್ಬೋದು. ಆದ್ರೆ ಅದು ಪಾರಮಾರ್ಥಿಕ ಪ್ರಪಂಚದಲ್ಲಿ ನಾವು ಅದನ್ನ ನೋಡ್ತಾ ಹೋದಾಗ ಅದು ನಿಜ ಅಲ್ಲ ಅಂತ ಗೊತ್ತಾಗುತ್ತೆ. ಹೇಗೆ ಗೋಲ್ಡ್ ಏನಿದೆ, ಆರ್ನಮೆಂಟ್ಸ್ ಅಲ್ಲಿ ಇರೋದು ಎಲ್ಲದು ಗೋಲ್ಡೇನೆ. ಆದ್ರೆ ಆರ್ನಮೆಂಟ್ಸ್ ಅಂದ್ರೆ ಏನು? ಆರ್ನಮೆಂಟ್ಸ್ಗೆ ಒಂದು ಹೆಸರಿದೆ, ಆರ್ನಮೆಂಟ್ಸ್ಗೆ ಒಂದು ಶೇಪ್ ಇದೆ. ಶೇಪಿಗೆ ರೂಪ ಅಂತಾರೆ, ಹೆಸರಿಗೆ ನಾಮ ಅಂತಾರೆ. ಸೊ ಹಾಗಾಗಿ ಸಂಸ್ಕೃತದಲ್ಲಿ ನಾಮರೂಪ ಅಂತಂದ್ರೆ ನೇಮ್ ಅಂಡ್ ಫಾರಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು. ಸೊ ಹಾಗೆ ನಾಮರೂಪಗಳ ಜಗತ್ತು. ಆಕ್ಚುಲಿ ಅಲ್ಲಿ ಮೂಲ ವಸ್ತು ನಾವು ನೋಡೋದೇ ಇಲ್ಲ. ನೀರು ಅಂತಂದ್ರೆ ನೀರಿನ ನೀರು ಅನ್ನೋದು ನಾಮ ರೂಪ ಅಷ್ಟೇನೆ. ನೀರು ಅಲ್ಲಿ ವಸ್ತುನೇ ಬೇರೆ ಇದೆ. ಸೊ ಹಾಗೆ ಆರ್ನಮೆಂಟ್ ಅಂತಂದ್ರೆ ನಾಮ ರೂಪ. ಹಾಗೆ ಫರ್ನಿಚರ್ ಅಂತ ಹೇಳಿದ್ರೆ ನಾವು ಎಲ್ಲ ಫರ್ನಿಚರ್ಗಳ ಮೂಲ ವಸ್ತು ಮರ. ಆ ಮರನೇ ಇರೋದು, ಬಾಕಿದೆಲ್ಲ ಅದು ಆ ಮರದ ಬೇರೆ ಬೇರೆ ನಾಮ ರೂಪಗಳು. ಚೇರ್ ಅಂತಂದ್ರೆ ಏನಿದೆ, ಚೇರ್ ಅಲ್ಲಿ ಇರೋದು ಅದೇ ವುಡ್. ಸೊ ಅದೇ ವುಡ್ಡಿನ ಬೇರೆ ಶೇಪು, ಬೇರೆ ರೂಪಗಳು, ನಾಮರೂಪಗಳು. ಪ್ರಪಂಚದಲ್ಲಿ ಇರೋದು ಎಲ್ಲವುದು ನಾಮರೂಪಗಳು. ಆದ್ರೆ ಒರಿಜಿನಲ್ ಆಗಿರೋದು ಹಿಂದೆ ಹಿಂದೆ ಹೋಗ್ತಾ ಹೋಗ್ತಾ ಅದು ಇರೋದು ಬ್ರಹ್ಮನ್ ಅಂತ ಅರ್ಥ ಆಗುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಬರೀ ಮೊದಲು ಈ ಕಾನ್ಶಿಯಸ್ ಮೈಂಡ್ ಅಲ್ಲಿ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಆದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ತಿಳಿದ ತಕ್ಷಣ ನಾವು ಹಾಗೆ ಅದನ್ನ ದಿನ 24 ಗಂಟೆನೂ ನಮ್ಮ ಮನಸ್ಸಿನಲ್ಲಿ ಹಾಗೆ ಆಗಕ್ ಸಾಧ್ಯ ಇಲ್ಲ. ಹಾಗೆ ಅದಕ್ಕೋಸ್ಕರ ನಾವು ಮೆಡಿಟೇಷನ್, ಅದಕ್ಕೋಸ್ಕರ ನಾನು ಯಾರು ಅಂತ ಅನ್ನೋದನ್ನೆಲ್ಲ ಇದು ಮಾಡ್ತಾ 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 ಅವಾಗ ಏನಾಗುತ್ತೆ, ನಾನು ಇದೆಲ್ಲ ಇರೋದೆಲ್ಲದು ನನ್ನ ಮನಸ್ಸಿನಲ್ಲಿದೆ. ಹಾಗಾದ್ರೆ ಈ ಎಲ್ಲದುವೆ ನಾಮರೂಪಗಳು ಎಲ್ಲಿದೆ? ಹೊರಗಡೆ ಪ್ರಪಂಚದಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೆ ಅದೆಲ್ಲ ನನ್ನ ಮನಸ್ಸಿನಲ್ಲಿ ಇದೆ. ನನ್ನ ಮನಸ್ಸಿನಲ್ಲಿ ಇರೋದ್ರಿಂದ ಆ ಪದಾರ್ಥನ ಗುರ್ತು ಹಿಡಿಯಬಲ್ಲೆ. ನನಗೆ ಆ ಪದಾರ್ಥದ ಹೆಸರೇ ಗೊತ್ತಿಲ್ಲ, ಆ ಪದಾರ್ಥದ ಟೇಸ್ಟ್ ಗೊತ್ತಿಲ್ಲ, ರೂಪ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದನ್ನ ನಿಮ್ಮ ಮುಂದೆ ತಗೊಂಬಂದಿಟ್ರೆ ನಿಮಗೆ ಅದೇನು ಗೊತ್ತಿಲ್ಲದಲೇ ಇದ್ರೆ ಆ ಪದಾರ್ಥ ಇದೆ ಅಂತಂದ್ರು ಒಂದೇ, ಇದೆ ಇಲ್ಲ ಅಂತಂದ್ರು ಒಂದೇ. ಯಾಕೆಂದ್ರೆ ಅದು ನಿಮಗೆ ಗೊತ್ತೇ ಇಲ್ಲ, ಅದ್ರ ಪರಿಚಯನೇ ಇಲ್ಲ. ಹಾಗಾಗಿ ನನ್ನ ಪ್ರಪಂಚ ಎಷ್ಟಿದೆ ಅಂತಂದ್ರೆ, ನನ್ನ ಮನಸ್ಸಿನಲ್ಲಿ ಎಷ್ಟು ಡಿಕ್ಷನರಿ ಮಾಡ್ಕೊಂಡಿದ್ದೀನಿ, ಎಷ್ಟು ಪದಾರ್ಥಗಳನ್ನ ಡಿಕ್ಷನರಿ ಮಾಡ್ಕೊಂಡಿದ್ದೀನಿ, ಅಷ್ಟೇ ನನ್ನ ಪ್ರಪಂಚ. ಅದಕ್ಕಿನ್ನ ಬಿಯಾಂಡ್ ಆಗಿರೋದು ನನಗೆ ಗೊತ್ತಿಲ್ಲ. ನನ್ನ ವಸ್ತುಗಳು, ನನಗೆ ಎಷ್ಟೋ ಟೆಕ್ನಾಲಜಿ ಗೊತ್ತಿಲ್ಲ. ಇವತ್ತು ಸೈಂಟಿಫಿಕ್ ಎಕ್ವಿಪ್ಮೆಂಟ್ಗಳು ಬೇಕಾದಷ್ಟಿದೆ, ಯುದ್ಧ ಪರಿಕರಗಳು ಬೇಕಾದಷ್ಟಿದೆ, ಹೋಮ್ ಮೇಡ್ ಗ್ಯಾಡ್ಜೆಟ್ಸ್ಗಳು ಬೇಕಾದಷ್ಟಿದೆ, ಊಟ ತಿಂಡಿಗಳು ಪ್ರಪಂಚದ ತುಂಬಾ ಬೇಕಾದಷ್ಟಿದೆ. ಅದು ಯಾವುದು ನನಗೆ ಗೊತ್ತಿಲ್ಲ. ಎಲ್ಲೋ ಲಿಮಿಟೆಡ್ ಆಗಿ ಒಂದಿಷ್ಟು ಗೊತ್ತಿದೆ. ಹಾಗಾಗಿ ನಾನು ಲಿಮಿಟೆಡ್ ಪರ್ಸನ್. ಸೊ ಫೈನೈಟ್ ಪರ್ಸನ್. ಫೈನೈಟ್ ಅಂತಂದ್ರೆ ಯಾವುದೋ ಒಂದು ಡಾಟ್ ಪ್ರಪಂಚದಲ್ಲಿ, ಅಷ್ಟೇ ನನಗೆ ಗೊತ್ತಿರೋದು. ಸೊ ಮಿಕ್ಕಿದ್ದೆಲ್ಲ ಗೊತ್ತಿಲ್ಲದಲೇ ಇರೋದ್ರಿಂದ ನಾನು ಅಜ್ಞಾನಿ. ನಾನೀಗ ಗೊತ್ತಿರೋ ಒಂದೇ ಒಂದು ಚುಕ್ಕಿನ ನಾನೇ ಸರ್ವಜ್ಞ, ನಾನೇ ಎಲ್ಲ ಗೊತ್ತಿದೆ ಅಂತ ಅಹಂಕಾರ ಪಡ್ತಾ ಇದ್ದೀನಿ. ಆದ್ರೆ ಈ ಗೊತ್ತಿರೋದೇ ಒಂದು ಸಣ್ಣ ಡಾಟ್. ನಾನು ಅದನ್ನ ಇನ್ನು ವಿಶದವಾಗಿ ತಿಳ್ಕೊಳ್ತಾ ಪ್ರಪಂಚದಲ್ಲಿ ಏನೂ ಸ್ಪೆಷಲ್ ಆಗಿಲ್ಲ,
ಎಲ್ಲಾದ್ರ ಮೂಲ ವಸ್ತುನು ಒಂದೇ. ಹಾಗಾಗಿ ನಾನು ಒಂದೇ, ನೀವು ಒಂದೇ, ಎಲ್ಲಾರು ಶುನಿಚೈವ ಶ್ವಪಾಕೈವ ಅಂತ ಹೇಳ್ತಾರೆ. ಯಾರ್ಯಾರು ಭಿಕ್ಷೆ ಬೇಡೋರಿಂದ ಹಿಡಿದು, ನಾಯಿ ತಿನ್ನೋರಿಂದ ಹಿಡಿದು, ಸ್ವಾಮಿಯಿಂದ ಹಿಡಿದು, ಸನ್ಯಾಸಿಯಿಂದ ಹಿಡಿದು ಎಲ್ಲರದ್ದು ಒಂದೇ. ಎಲ್ಲರಲ್ಲೂ ಇರೋದು ಅದೇ ಬ್ರಹ್ಮನ್ ಅನ್ನೋದು ಅರ್ಥ ಆಗಬೇಕಾದ್ರೆ ನಾವು ಮೆಡಿಟೇಷನ್ಗೆ ಹೋದಾಗ ಆ ಒಂದು ಪರಿಜ್ಞಾನ ಬರ್ತಿದ್ದ ಹಾಗೇನೆ ನಮಗೆ ನಮ್ಮ ಮನಸ್ಸಿನಲ್ಲಿ ಇರುವಂಥ ಏನೇನು ದುಗುಡ ದುಮ್ಮಾನಗಳಿದೆ ಅದೆಲ್ಲದುವೆ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ವಸ್ತುಗಳನ್ನ ನಾನು ನನ್ನ ಡಿಕ್ಷನರಿನಲ್ಲಿ ಬರ್ಕೊಂಡಿದ್ದೀನಿ. ಆ ವಸ್ತುಗಳನ್ನ ಕೆಲವುದನ್ನ ನನಗೆ ಇಷ್ಟವಾದ ವಸ್ತುಗಳು ಅಂತ ಬರ್ಕೊಂಡಿದ್ದೀನಿ, ಇನ್ನು ಕೆಲವನ್ನ ಇಷ್ಟ ಇಲ್ಲದೇ ಇರೋ ವಸ್ತುಗಳು ಅಂತ ಬರ್ಕೊಂಡಿದ್ದೀನಿ. ಸೊ ನನಗೆ ಫಸ್ಟ್ ಶುರುವಾಗದೇನೆ ನನ್ನ ಡಿಕ್ಷನರಿಯಲ್ಲಿ ಬರ್ಕೋಬೇಕಾದ್ರೆ ಇದು ಇಷ್ಟವಾದ ವಸ್ತು, ಇದು ಇಷ್ಟವಾದ ವಸ್ತು ಅಲ್ಲ. ಸೊ ನನಗೆ 4 ಜನ ಪರಿಚಯ ಆಗಿದ್ದಾರೆ ಅಂತಂದ್ರೆ ಇವ್ರು ನನಗೆ ತುಂಬಾ ಬೇಕಾದವರು, ಅವ್ರು ಪರವಾಗಿಲ್ಲ, ಅವ್ರ ಕಂಡ್ರೆ ನಂಗೆ ಆಗಲ್ಲ. ಇನ್ನೊಬ್ರನ್ನ, 3ನೇವ್ರನ್ನ, 4ನೇವ್ರನ್ನ ಅವ್ರ ತಲೆ ಕಂಡ್ರೆ ಆಗಲ್ಲ, ಅವ್ರ ನೆರಳು ಕಂಡ್ರೆ ಆಗಲ್ಲ. ಇದಿಷ್ಟು ಪ್ರಪಂಚದಲ್ಲಿ ಹೊರಗಡೆ ನಿಜವಾಗ್ಲೂ ಹಾಗಿದೆಯಾ? ಇಲ್ಲ. ನನ್ನ ಮನಸ್ಸಲ್ಲಿ ನಾನು ಮಾಡ್ಕೊಂಡಿರೋಂಥ ಅದೇ ಮನುಷ್ಯ ಇನ್ನೊಬ್ರಿಗೆ ತುಂಬಾ ಒಳ್ಳೆಯವನಾಗಿರ್ಬೋದು, ನನಗೆ ಅವರು ಇಷ್ಟ ಇಲ್ದಲೇ ಇರ್ಬೋದು. ಅದೇ ಮನುಷ್ಯ ಇನ್ನೊಬ್ರಿಗೆ ತುಂಬಾ ಸಹಾಯ ಮಾಡ್ಬೋದು, ಇನ್ನೊಬ್ರಿಗೆ ಅವನು ದೇವ್ರ ತರ ಕಾಣಿಸ್ಬೋದು, ಅಷ್ಟೊಂದು ಉದಾತ್ತವಾದ ಮನಸ್ಥಿತಿ ಇರ್ಬೋದು. ನಾನು ಅವ್ರನ್ನ ಲೈಕ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ನನಗೆ ಇಷ್ಟ ಬೇಕಾದ ತರ ಇಲ್ಲ ಅವ್ರು. ಹಾಗಾಗಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದಾಗ ನಾನು ಅಂದ್ಕೊಂಡಿದ್ದೆ ತಪ್ಪು, ನನ್ನ ಡಿಕ್ಷನರಿ ಸರಿ ಇಲ್ಲ, ನಾನು ಯೂನಿವರ್ಸಲ್ ಡಿಕ್ಷನರಿ ಅಂತಂದ್ರೆ ಪ್ರಪಂಚದ ನಿಜವಾದ ಡಿಕ್ಷನರಿ ಹುಡ್ಕೊಂಡು ಹೋಗ್ತೀನಿ. ಅವಾಗ ನಿಜವಾದ ಡಿಕ್ಷನರಿ ಹುಡ್ಕೊಂಡು ಹೋದ್ರೆ ಎಲ್ಲರದ್ದು ಇರೋ ಸ್ವಭಾವ ಹಾಗೆ ಗೊತ್ತಾಗುತ್ತೆ, ಅದ್ರ ಹಿಂದೆ ಮೂಲ ವಸ್ತು ಇರೋದು ಅನ್ನೋದು ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ನನ್ನ ಮನಸ್ಸಿನಲ್ಲಿ ಈ ಡಿಕ್ಷನರಿನಲ್ಲಿ ನಾನು ಬೇಕು ಬೇಡಗಳು, ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ಬರ್ಕೊಂಡಿರೋದ್ರಿಂದ ಅದಕ್ಕೆ ಮ್ಯಾಚ್ ಆಗಿರೋಂಥ ಜನಗಳು ಸಿಕ್ಕಿದ್ರೆ, ಅದಕ್ಕೆ ಮ್ಯಾಚ್ ಆಗುವಂತ ವಸ್ತುಗಳು ಸಿಕ್ಕಿದ್ರೆ ನನಗೆ ಖುಷಿ ಆಗುತ್ತೆ, ನನಗೆ ಸಂತೋಷ ಆಗುತ್ತೆ. ಅದಕ್ಕೆ ಮ್ಯಾಚ್ ಆಗದಲ್ಲೇ ಇರೋ ವಸ್ತುಗಳು ಸಿಕ್ಕಿದ್ರೆ, ಜನಗಳು ಸಿಕ್ಕಿದ್ರೆ ನನಗೆ ದುಃಖ ಆಗುತ್ತೆ, ಸಿಟ್ಟು ಬರುತ್ತೆ, ಕೋಪ ಬರುತ್ತೆ ಎಲ್ಲ. ಸೊ ಹಾಗಾಗಿ ಹೊರಗಡೆ ಪ್ರಪಂಚ ನಿಜಾನ ಇವಾಗ ಅಂತ ನಾವು ಯೋಚನೆ ಮಾಡ್ಬೇಕು. ಹೊರಗಡೆ ನಾನು ಮಾಡ್ತಾ ಇರೋ ವ್ಯವಹಾರ ಜಗತ್ತಲ್ಲಿ ನಾನು ಸುಮ್ನೆ ಕೋಪಿಸ್ಕೊತಾ ಇದ್ದೀನಿ, ಸುಮ್ನೆ ಸಿಟ್ಕೋತಾ ಇದ್ದೀನಿ, ಸುಮ್ನೆ ಅಳ್ತಾ ಇದ್ದೀನಿ, ಸುಮ್ನೆ ನಗ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾರೆ, ಕಸ್ತ್ವಂ ಕೋಹಂ ಕುತ ಆಯಾತಃ, ನಾನು ಯಾರು, ನೀನು ಯಾರು, ನಾವು ಎಲ್ಲಿಂದ ಬಂದು, ಕಾಮೇ ಜನನಿ ಕೋಮೇ ಮಾತಾತಃ, ನಮ್ಮಮ್ಮ ಯಾರು, ನಾನು ಯಾರು, ನಮ್ಮಪ್ಪ ಯಾರು ಅಂತೆಲ್ಲ ನೋಡ್ತಾ ಹೋದ್ರೆ ಇತಿ ಪರಿಭಾವಯ ನಿಜ ಸಂಸಾರ. ಸೊ ಇದನ್ನ ನಾವು ಹುಡುಕೊಂಡು ಈ ನಿಜವಾದ ಸಂಸಾರ ಅಂದ್ರೆ ಹೊರಗಡೆ ವ್ಯಾವಹಾರಿಕ ಜಗತ್ತಲ್ಲಿ ನಾನು ಮಾಡ್ತಾ ಇರೋ ಸಂಸಾರ ಅಂದ್ರೆ ಗಂಡ ಹೆಂಡತಿ ಅಂತಲ್ಲ. ಈ ಸಂಸಾರ ಅಂದ್ರೆ ಪ್ರಪಂಚದ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಲ್ಲ ಅದನ್ನ ಸಂಸಾರ ಅಂತ. ಈ ನಿಜವಾದ ಸಂಸಾರನ ಈ ತರ ನಾನು ಕ್ವಶನ್ ಮಾಡ್ಕೊಂಡು ಹೋದ್ರೆ ಇತಿ ಪರಿಭಾವಯ ಅಂದ್ರೆ ಅವಾಗ ಸರ್ವಂ ತ್ಯಕ್ತ್ವ ಸ್ವಪ್ನ ವಿಚಾರ. ಅವಾಗ ಅನ್ಸತ್ತೆ ಇದೆಲ್ಲದುವೆ ನಾನು ರಾತ್ರಿ ಕನಸಿನಲ್ಲಿ ಎದ್ದ ತಕ್ಷಣ ನನಗೆ ಇದು ನಿಜ ಅಲ್ಲ ಅಂತ ಹೇಗೆ ಅನ್ಸತ್ತೋ, ನನಗೆ ಆತ್ಮಜ್ಞಾನ ಬರ್ತಾ 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 ಇದೇ ಪ್ರಪಂಚ, ಇದೆಲ್ಲ ಏನ್ ಅಂದ್ಕೊಂಡಿದೀನಿ ಇದೆಲ್ಲ ನಿಜ ಅಲ್ಲ. ನಾವಿವಾಗ ಮುಟ್ಬೋದು, ವಸ್ತುಗಳನ್ನೆಲ್ಲ ಮುಟ್ಬೋದು, ಎಲ್ಲ ಮಾಡ್ಬೋದು, ಆದ್ರೆ ವ್ಯವಹಾರ ಜ್ಞಾನದಲ್ಲಿ ತಿಳ್ಕೊಂಡಿರೋದು ಅಷ್ಟೇ ಅಲ್ಲ ಪ್ರಪಂಚ. ಸೊ ಅದೆಲ್ಲ ಬಿಟ್ಟು ಬೇರೆ ಒಂದು ಪಾರಮಾರ್ಥಿಕ ಜಗತ್ತಿದೆ, ಅಲ್ಲಿ ಹೋದ್ರೆ ವ್ಯವಹಾರ ಜಗತ್ತು ಕೂಡ ನಮಗೆ ಸ್ವಪ್ನದ ತರ. ರಾತ್ರಿ ಮಲ್ಕೊಂಡಾಗ ನಮ್ಗೆ ಸ್ವಪ್ನ ಹೇಗೆ ಕಾಣಿಸ್ತಾ ಇದೆಯೋ, ಹಗಲೊತ್ತಲ್ಲಿ ಎದ್ದು ಓಡಾಡ್ತಾ ಇರುವಾಗ ನಮಗೆ ಕಾಣಿಸ್ತಾ ಇರೋ ಪ್ರಪಂಚ ಕೂಡ ಅದೇ ರೀತಿ ಸ್ವಪ್ನ ತುಲ್ಯವಾಗಿದೆ, ಸ್ವಪ್ನ ರೀತಿನೇ ಕಾಣುತ್ತೆ. ಯಾಕೆಂದ್ರೆ ಆತ್ಮಜ್ಞಾನಕ್ಕೆ ಬರ್ತಿದ್ದಾಗನೆ ಇದು ಇಲ್ಲ, ಆದ್ರೆ ಇದೆ, ಫಿಸಿಕಲಿ ಕಾಣಿಸ್ತಾ ಇದೆ. ಆದ್ರೆ ಸ್ವಪ್ನದಲ್ಲಿರೋ ಪ್ರಪಂಚಕ್ಕೆ ತಿರ್ಗಾ ಹೋಗಕ್ಕಾಗಲ್ಲ ನಾನು. ಆದ್ರೆ ಇಲ್ಲಿರೋ ಪ್ರಪಂಚದಲ್ಲಿ ಇರ್ತೀನಿ, ಇದೇ ಊಟ ತಿಂಡಿ ಮಾಡ್ತೀನಿ, ಇದೇ ಮನೆ, ಇದೇ ಜನಗಳಲ್ಲೇ ಓಡಾಡ್ತಾ ಇರ್ತೀನಿ. ಆದ್ರೆ ಇದು ಸ್ವಪ್ನದ ತರ ಅನ್ನೋದು ಹೇಗೆ ಅರ್ಥ ಆಗುತ್ತೆ ಅಂದ್ರೆ, ಮೂಲ ವಸ್ತುನ ಅರ್ಥ ಮಾಡ್ಕೊಳ್ತಿದ್ದಾಗೆ ಇದೆಲ್ಲದು ಕ್ರಿಯೇಟೆಡ್ ಅಂದ್ರೆ ಇದೆಲ್ಲದುವೆ ಮಾಯೆಯಿಂದ ಕ್ರಿಯೇಟ್ ಆಗಿರೋದು ಅಂತ. ನನ್ನ ಸ್ವಪ್ನ ಜಗತ್ತಲ್ಲಿ ಯಾವ ಜಗತ್ನ ಕ್ರಿಯೇಟ್ ಮಾಡಿದ್ದು?
ಅಲ್ಲಿರೋ ಮನೆ ಯಾರದ್ದು? ನಾನೇ. ಅಲ್ಲಿರೋ ಶ್ರೀನಿವಾಸ್ ಪ್ರಸಾದ್ ನಾನೇನೆ. ಅಲ್ಲಿರೋ ಶ್ರೀನಿವಾಸ್ ಪ್ರಸಾದ್ ಹೆಂಡತಿನೂ ನಾನೇನೆ. ನಾನೇ ಕ್ರಿಯೇಟ್ ಮಾಡಿರೋದು. ಮನೆ, ಮಕ್ಕಳು, ಮಡದಿ, ಅಲ್ಲಿರೋ ಫ್ರೆಂಡ್ಸು, ಶತ್ರುಗಳು, ಮಿತ್ರರು ಎಲ್ಲಾನು ನಾನೇ ಕ್ರಿಯೇಟ್ ಮಾಡಿರೋದು. ಸೊ ಅಲ್ಲಿರೋ ಎಲ್ಲ ಆಫೀಸು, ಗೀಫೀಸು, ಎಲ್ಲ ರಾಜಕೀಯ, ಎಲ್ಲ ರಾಜ್ಯಗಳು ಎಲ್ಲದನ್ನ ನಾನೇ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನೇ ಕ್ರಿಯೇಟ್ ಮಾಡಿ ನನಗೆ ಎಚ್ಚರ ಆಗ್ತಿದ್ದಾಗೆ ಅದೆಲ್ಲ ಇಲ್ಲ. ಅಲ್ಲಿರೋ ಊಟನೂ ನಾನೇ ಕ್ರಿಯೇಟ್ ಮಾಡಿ, ಅದೇ ನೀರ್ನ, ಅಲ್ಲಿರೋ ಜ್ಯೂಸ್ನ ನಾನೇ ಕುಡಿತಾ ಇದ್ದೀನಿ. ಅದೇ ಊಟ ನಾನೇ ಮಾಡ್ತಾ ಇದ್ದೀನಿ. ನಾನೇ ಊಟನೂ ಕ್ರಿಯೇಟ್ ಮಾಡಿರೋದು, ನಾನೇ ನೀರು ಕ್ರಿಯೇಟ್ ಮಾಡಿರೋದು, ಜ್ಯೂಸ್ನು ಕ್ರಿಯೇಟ್ ಮಾಡಿ ಕುಡಿತಾ ಇರೋರು ನಾನೇನೆ, ಸಂತೋಷ ಪಡ್ತಾ ಇರೋದು ನಾನೇ ಕನಸಿನಲ್ಲಿ. ಬೇರೆ ಹೊರಗಡೆಯಿಂದ ಏನಾದ್ರು ತಂದ್ಕೊಟ್ಟಿದಾರ ನಿಮಗೆ? ಏನೂ ಇಲ್ಲ. ಆದ್ರೆ ಕನಸಿನ ಪ್ರಪಂಚದಲ್ಲಿ ಇದೆಲ್ಲದನ್ನ ನೀವೇ ಹೇಗೆ ಮಾಡ್ಕೊಂಡಿದ್ದೀರಾ, ಹಾಗೆ ಹೊರಗಿನ ಪ್ರಪಂಚದಲ್ಲಿ ಬ್ರಹ್ಮನ್ನು, ಇದೆಲ್ಲದನ್ನು ಬ್ರಹ್ಮನ್ನೇ ಮಾಡಿರೋದು. ಬ್ರಹ್ಮನ್ ಮಾಡಿರೋದನ್ನ ನಾವು ಅನುಭವಿಸ್ತಾ ಇದ್ವಿ. ಆದ್ರೆ ನನ್ನನ್ನು ಬ್ರಹ್ಮನ್ನೇ ಮಾಡಿರೋದ್ರಿಂದ ನಾನು ಬ್ರಹ್ಮನ್ನೇ. ಸೊ ಎಲ್ಲಾವುದು ಬ್ರಹ್ಮನ್ನೇ ಅನ್ನೋ ಒಂದು ಮನಸ್ಥಿತಿ ಬರ್ತಿದ್ದ ಹಾಗೆ ಎಚ್ಚರದ ಜಗತ್ತಿನ ವ್ಯವಹಾರ ಜಗತ್ತಲ್ಲಿ ಏನು ಮಾಡ್ತಾ ಇದೀವಿ ಅದು ಸಹ ಕನಸಿನ ಲೋಕ. ಇದು ಕನಸಿನ ತರ ಇದೆ, ಇದೇ ಕನಸು. ಸುಮ್ಮನೆ ಎಚ್ಚರದಲ್ಲಿ ಕನಸು ಕಾಣ್ತಾ ಇದ್ದೀನಿ ಈ ಪ್ರಪಂಚದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಆಗ ಗೊತ್ತಾಗ್ತಿದ್ದ ಹಾಗೇನೆ ನನ್ನ ಈ ಯಾವುದಕ್ಕೂ ಅಂಟ್ಕೊಳ್ದಲ್ಲಿರುವಂತ ಸ್ವಭಾವ, ಏನು ಕಂಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಿಜ ಸ್ವರೂಪ ಗೊತ್ತಾದ್ಮೇಲೆ ಯಾವುದಕ್ಕೂ ಅಂಟ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ. ಯಾವ ವಸ್ತುಗಳಿಗೆ, ಯಾವ ವಿಚಾರಗಳಿಗೆ, ಯಾವ ಮನುಷ್ಯರಿಗೆ, ಯಾವ ಜಾಗಕ್ಕೆ ಏನು ಅಂಟ್ಕೊಳ್ಳುವಂತ ವಿಚಾರ ಇದೆಲ್ಲ ಇರೋದ್ರಿಂದ ನನಗೆ ಇಷ್ಟನೂ ಇಲ್ಲ, ಕಷ್ಟನೂ ಇಲ್ಲ. ಎಲ್ಲಾದು ಒಂದೇ ತರ ಕಾಣಿಸುತ್ತೆ, ಸಮತ್ವದಲ್ಲಿ ಕಾಣಿಸುತ್ತೆ. ಸಮತ್ವದಲ್ಲಿ ಕಾಣಿಸ್ತಾ ಇದ್ದಾಗೇನೆ ಆನಂದ ಸ್ವರೂಪ. ನಮಗೆ ಯಾವುದು ಪ್ರಪಂಚದಲ್ಲಿ ಕಷ್ಟಗಳು ಕಾಣಿಸೋದಿಲ್ಲ, ಕಷ್ಟಗಳು ಆಗೋದಿಲ್ಲ. ಇದೆಲ್ಲ ಸುಮ್ನೆ ಏನೋ ಕಥೆ ಹೇಳ್ತಾ ಇದ್ರ ಸರ್ ಅಂತಂದ್ರೆ, ನೀವು ಪ್ರತಿಯೊಬ್ರು ಆ ಹಂತಕ್ಕೆ ಹೋಗ್ಬೋದು. ಸ್ವಲ್ಪ ಸಾಧನೆ ಮಾಡ್ಬೇಕು. ಪ್ರತಿಯೊಬ್ರು ಆ ಹಂತಕ್ಕೆ ಹೋಗಿ ಇದೇ ಪ್ರಪಂಚದಲ್ಲಿ ಇದೇ ತರ ಊಟ, ಎಲ್ಲರ ಜೊತೆ ಹೋಗ್ಬೋದು, ಎಲ್ಲರ ಜೊತೆ ತಿನ್ಬೋದು, ಎಲ್ಲರ ಜೊತೆ ಡ್ರೆಸ್ ಹಾಕೋಬಹುದು, ಎಲ್ಲಾದು ಮಾಡ್ಬೋದು. ಈಗ ಅದಕ್ಕೆಲ್ಲ ಅಂಟ್ಕೊಂಡಿದೀವಿ ನಾವು. ಅದು ಅಂಟ್ಕೊಳ್ಳೋದಲ್ಲಿನೇ ನಾನು ಎಲ್ಲದನ್ನು ಅನುಭವಿಸ್ಬೋದು. ಈಗ ನನ್ನ ಬಟ್ಟೆ ಅಂತ ಇದ್ ಮಾಡ್ತಾ ಇದ್ದೀನಿ. ನಿಮ್ ಬಟ್ಟೆ ಚೆನ್ನಾಗಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ, ನಿಮ್ ಡ್ರೆಸ್ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗುತ್ತೆ, ನಿಮ್ ಊಟ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗುತ್ತೆ. ನಮ್ಗೆ ಆ ತರ ಏನೂ ಆಗಲ್ಲ. ನಮ್ಮ ಮನಸ್ಸಿಗೆ ಶಾಂತಿ ಬರ್ಬೇಕಾದ್ರೆ ಏನಾಗ್ಬೇಕು, ಈ ತರ ನಾವು ಏನೇನೋ ಅಂದ್ಕೊಂಡಿರೋದಕ್ಕೆ ನನಗೆ ಬೇಕಾದ ಹಾಗೆ ಜನ ಮಾತಾಡಿದ್ರೆ ಸಂತೋಷ ಆಗುತ್ತೆ, ಬೇಡದಲ್ಲೇ ಇರೋತ ಮಾತಾಡಿದ್ರೆ ದುಃಖ ಆಗುತ್ತೆ. ಸೊ ನನಗೆ ದುಃಖ ಕೊಡ್ತಾ ಇರೋದು ಹೊರಗಡೆಯಿಂದ ಅಥವಾ ನಾನೇ ಅಂದ್ಕೊಂಡಿರೋದ್ರಿಂದ ನನಗೆ ಸಂಕಟ ಆಗ್ತಾ ಇದೆಯಾ ಅಥವಾ ನೋವು ಆಗ್ತಾ ಇದೆಯಾ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಸರ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ಅಂತಂದ್ರೆ, ನಾನು ಈ ಇತಿ ಪರಿಭಾವಯ ನಿಜ ಸಂಸಾರಂ, ಈ ಸಂಸಾರ, ಈ ಒಂದು ವರ್ಲ್ಡ್ ಆಫ್ ಈ ಟ್ರಾನ್ಸಾಕ್ಷನಲ್ ವರ್ಲ್ಡ್, ವ್ಯವಹಾರ ಜಗತ್ತನ್ನವೇ ನಾನು ಅವಾಗ ಸ್ವಪ್ನ ವಿಚಾರ ಅಂತ ನೋಡೋ ಲೆವೆಲ್ಗೆ ನನ್ನ ಮನಸ್ಸು ರೆಡಿ ಆಗ್ತಿದ್ದ ಹಾಗೇನೆ ಶಾಂತತೆ ಎಲ್ಲದುವೆ ಬರ್ತಾ ಹೋಗುತ್ತೆ ಅಂತ ಹೇಳೋದು. ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯ ನಿಜ ಸಂಸಾರಂ ಸರ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ಅಂತನ್ನೋ ಶ್ಲೋಕದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಮುಂದಿನ ಶ್ಲೋಕ ಹೇಳಿಯಮ್ಮ. ಮೊದಲ ಶ್ಲೋಕದಲ್ಲೂ ಆ ಹಳೇದ ಇದು ಇಲ್ಲಿ ಬರುತ್ತೆ. ಹೇಳಿಯಮ್ಮ. ನಾನ್ ಕಳ್ಸಿದ್ದನ್ನೇ. ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ. ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ. ಭವ ಸಮಚಿತ್ತಃ ಸರ್ವತ್ರ ತ್ವಂ ಭವ ಸಮಚಿತ್ತಃ ಸರ್ವತ್ರ ತ್ವಂ ವ್ಯಾಂಛಾಸ್ಯ ಚಿರಾದ್ ಯದಿ ವಿಷ್ಣು ತ್ವಂ ವಾಂಛಾಸ್ಯ ಚಿರಾದ್ ಯದಿ ವಿಷ್ಣು ತ್ವಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಕಂಟಿನ್ಯೂಷನ್ ಆಗಿ ಬರ್ತಾ ಇರುವಂತ ಶ್ಲೋಕಗಳು. ಸೊ ಹಿಂದಿನ ಶ್ಲೋಕದಿಂದ ಮುಂದಕ್ಕೆ ಕನೆಕ್ಷನ್, ಮುಂದಿನ ಶ್ಲೋಕದಿಂದ ಇದಕ್ಕೆ ಕನೆಕ್ಷನ್.
ಸೊ ಇಲ್ಲಿ ಶತ್ರು ಮಿತ್ರೇ ಪುತ್ರೇ ಬಂಧವು ಮಾ ಕುರು ಯತ್ನಂ ವಿಗ್ರಹ ಸಂಧವು ಭವ ಸಮಚಿತ್ತಂ ಭವ ಸಮಚಿತ್ತ ಸರ್ವತ್ರ ತ್ವಂ ವಾಚಿರ ಸಚಿರಾತ್ ಯದಿ ವಿಷ್ಣುತ್ವಂ. ಸೊ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಶತ್ರು ಮಿತ್ರೆ, ಶತ್ರು ಅಂದ್ರೆ ಯಾರು, ಮಿತ್ರ ಅಂದ್ರೆ ಯಾರು ಎಲ್ಲ ನಾನೇ ಮಾಡ್ಕೊಂಡಿಲ್ಲ. ನನಗೆ ಯಾರು ಶತ್ರು ಆಗಿದ್ರೋ ಹಿಂದೆ ಅವರೆಲ್ಲ ಫ್ರೆಂಡ್ ಆಗಿದ್ರು. ಸೊ ಹಳೆಯಬ್ರು ಯಾರ್ಯಾರು ಫ್ರೆಂಡ್ಗಳಾಗಿ ಮಿತ್ರರ ಶತ್ರುಗಳಾಗಿದ್ರು ಅವ್ರನ್ನೆಲ್ಲ ಈಗ ಲೈಕ್ ಮಾಡಕ್ ಶುರು ಮಾಡಿದ್ವಿ. ಹಾಗಾದ್ರೆ ಶತ್ರು ಮಿತ್ರ ಅನ್ನೋದಕ್ಕೆ ನನಗೆ ಸರಿಯಾದ ಮೀನಿಂಗ್ ಗೊತ್ತಿಲ್ಲ. ನನಗೇನೆ ಯಾರು ಫ್ರೆಂಡು ಅಂತ ಗೊತ್ತಿಲ್ಲ, ಯಾರು ಫೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಶತ್ರು ಯಾರು, ಮಿತ್ರ ಯಾರು? ಸೊ ನಾವು ಸಂಸಾರದಲ್ಲಿ ನನ್ನ ಮಗ 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 ಅಂತ ಇದೆ, ಮಗನೇ ಶತ್ರು ಆಗ್ಬೋದು. ಶತ್ರು ಅಂತಂದ್ರೆ ಆಸ್ತಿ ವಿಚಾರದಲ್ಲಿ ಬರ್ಬೋದು, ಅಥವಾ ಯಾವುದೋ ಅವನ ಮನಸ್ಸಿಗೆ ಹಿಡಿಸ್ದಲೇ ಇರೋದನ್ನ ನಾವು ಅಡ್ವೈಸ್ ಮಾಡಿದಾಗ ಇವರೇನ್ ನನಗೆ ಹೇಳೋದು, ನಾನು ಆಲ್ರೆಡಿ ಮಾಸ್ಟರ್ ಗ್ರಾಜುಯೇಷನ್ ಮಾಡಿದ್ದೀನಿ, ನಮ್ಮ ಅಪ್ಪ ಅಮ್ಮ ಹಳೆ ಗೊಡ್ಡ ಸಿದ್ಧಾಂತ ಅಂತ ನಿಮ್ಮನ್ನು ನೋಡೋದೇನೆ ಬಿಡಬಹುದು, ಅವ್ರು ಬಿಟ್ಟು ಹೋಗ್ಬೋದು. ಅವ್ರಿಗೆ ಯಾವ ಅಡ್ವೈಸು ತಗೊಳಕ್ ಆಗ್ದಲೇನೆ ತುಂಬಾ ಮಗ ತುಂಬಾ ಇಷ್ಟ ಮಿತ್ರ ಅಂತ ಅಂದ್ಕೊಂಡಿದ್ರೆ ಶತ್ರುನು ಆಗ್ಬೋದು. ಎಷ್ಟೋ ಮನೆಗಳಲ್ಲಿ ಈ ತರ ಮುಸುಕಿನೊಳಗಿನ ಗುದ್ದು, ಯಾರು ಮಾತಾಡಕ್ಕೆ ಯಾರು ರೆಡಿ ಇಲ್ಲ, ಜಗಳ ಮಾಡ್ಕೊಳಕ್ಕೂ ರೆಡಿ ಇಲ್ಲ, ಆದ್ರೆ ಒಬ್ರು ಮುಖ ಒಬ್ರು ನೋಡಕ್ ರೆಡಿ ಇಲ್ಲ. ಯಾಕೆ ಆಗ್ತಾ ಇದೆ ಅಂತ ಅಂದ್ರೆ ಇದೆಲ್ಲ ಅದು ಹಾಗೆ ಆಗುತ್ತೆ, ಎಲ್ಲ ನನ್ನ ಮನಸ್ಸಿನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಹೀಗೆ ಆಗುತ್ತೆ. ನಾನು ಯಾವ್ದನ್ನು ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತಲೇ ಇದ್ರೆ ನನಗೆ ಅವಾಗ ಕಾನ್ಸ್ಟೆಂಟ್ಲಿ ನಾನು ಈ ತರ ಗ್ರೂಪ್ ಮಾಡ್ತಾ ಇದ್ದೀನಿ. ನಾನು ಯಾರೋ ಜಗಳ ಕಾಯ್ತಾರೆ, ಅದನ್ನ ಪ್ಯಾಚಪ್ ಮಾಡಕ್ ಹೋಗ್ತೀನಿ, ಯಾರೋ ನಾನೇ ಜಗಳ ಕಾಯ್ತೀನಿ, ನನಗೆ ಯಾರೋ ಪ್ಯಾಚಪ್ ಮಾಡಕ್ ಬರ್ತಾರೆ. ಮನೆಗಳಲ್ಲೇ ಆಗುತ್ತೆ. ಗಂಡ ಅಪ್ಪ ಮಗ, ಗಂಡ ಹೆಂಡತಿ ಇದ್ದಾಗ ಅಪ್ಪ ಮಗನ ಮಧ್ಯೆ ಜಗಳ ಆದ್ರೆ ಇನ್ನೊಬ್ರು ಯಾರೋ ಪ್ಯಾಚ್ ಮಾಡಕ್ ಹೋಗ್ತಾರೆ. ಆದ್ರೂ ಭಿನ್ನಾಭಿಪ್ರಾಯ ಬಂದೇ ಬರ್ತಾ ಇದೆ. ಭಿನ್ನಾಭಿಪ್ರಾಯಗಳು ಬರದಲ್ಲೇನೆ ಅದಿರೋದೇ ಹಾಗೆ, ಸುಮ್ನೆ ಏನೋ ಇರೋದು ಹೀಗೆ ಅಪ್ಪ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಆ ಮಾತಿಗೆ ಅಷ್ಟೊಂದು ಬೆಲೆ ಕೊಡದಲ್ಲೇನೆ ನನ್ನ ಮಾತಿಗೆ ಜಿತ್ತು ಬಿದ್ದು ನನ್ನ ಮಾತು ನಡೆಯಲ್ಲ ಅಂತ ಬಿಟ್ರೆ ಜಗಳ ಆಗಲ್ಲ. ಸೊ ನನ್ನ ಮಾತಿಗೆ ನಾನಂದ್ರೆ ಏನು ಕವಡೆ ಕಿಮ್ಮತ್ತಿಲ್ಲ, ನಾನಂದ್ರೆ ಬಹಳ ಗ್ರೇಟ್ ಅಚೀವ್ ಮಾಡಿದ್ದೀನಿ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ, ಇವ್ರಿಗೇನು ಇದೆ, ನಮ್ ಕಷ್ಟ ನಾವು ಪಟ್ಟಿರೋದು ಅದೆಲ್ಲ ಅದುವೇ ನಮ್ಮ ಹಣೆ ಬರ. ನಾವು ನಮ್ಮ ಕರ್ಮದಲ್ಲಿ ಏನ್ ಮಾಡ್ಬೇಕಾಗಿದೆಯೋ ಅದು ಮಾಡೋದು. ಅದಕ್ಕೋಸ್ಕರ ಯಾರೋ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ, ನಾನು ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ ನನಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ಅದು ನನ್ನ ಎಕ್ಸ್ಪೆಕ್ಟೇಷನ್ ಆಯ್ತು. ಅವ್ರು ಕೊಡೋರು ಬಿಡೋರು ಅವ್ರಿಗೆ ಸಂಬಂಧಪಟ್ಟಿದ್ದು. ನೀವು ಅವರಿಂದ ನಾನು ಮಾಡ್ಕೋಬೇಕು ಅಂತಂದ್ರೆ ಈ ತರದ್ದೇ ನಮ್ ಕಷ್ಟ ಆಗ್ತಾ ಇರೋದೆಲ್ಲ ಈ ತರದ್ದೇ ವಿಚಾರ. ಎಲ್ಲಾರು ಹೊರಗಡೆಯಿಂದ ಪ್ರಪಂಚ ಬಂದು ನಿಮ್ ಕೊತ್ತಿಗೆ ಹಿಡ್ತಾ ಇದೆಯಾ? ಇಲ್ಲ. ಏನಾದ್ರು ಉಸಿರು ಕಟ್ಟೋ ತರ ಏನಾದ್ರು ಮಾಡ್ತಾ ಇದೆಯಾ? ಇಲ್ಲ. ನಾವೇ ಬೇಕಾದ್ದನ್ನು ತಿಂತೀವಿ, ಬೇಡದೆಲ್ಲ ಇದ್ದನ್ನು ತಿಂತೀವಿ, ಬೇಕಾದ್ದು ಬೇಡ ತಿಂದು ಆರೋಗ್ಯ ಹಾಳು ಮಾಡ್ಕೊಡ್ತೀವಿ. ಬೇಕಾದ್ದು ಬೇಡದಲ್ಲಿ ಇರೋ ವಿಚಾರ ಎಲ್ಲ ಗೊಬ್ಬರ ಮಾಡ್ಕೊಂಡು ತಲೆಯಲ್ಲಿ ಮನಸ್ಸಿನಲ್ಲಿ ತಳಮಳ ಮಾಡ್ಕೊಂಡು ಸಿಟ್ಟು ಕೋಪ ಮಾಡ್ಕೊಂಡು ಅಲ್ಲೂ ಕಷ್ಟಪಡ್ತಾ ಇದೀವಿ. ಬೇಡದಲ್ಲಿ ಇರೋ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಮಲ್ಕೊಳಕ್ಕೆ ಕೂತ್ಕೊಳ್ಳಕ್ಕೆ ಜಾಗ ಇಲ್ದಲೇನೆ ಧೂಳು ಮನೆ ತುಂಬಾ ಸಾಮಾನು ಇಟ್ಕೊಂಡು ಅದಕ್ಕೆಲ್ಲ ವರ್ಷಕ್ಕೂ ಟೈಮ್ ಇಲ್ದೇನೆ ಸಿಟ್ಕೊಳ್ಳೋದು. ಯಾವುದೋ ಒಂದು ಸಾಮಾನು ಮುರಿದು ಹೋದ್ರೆ ಸಿಟ್ಕೊಳ್ಳೋದು, ಯಾವುದೋ ಸಾಮಾನು ಹಳೇದಾಗ್ಬಿಡ್ತು, ನೀವು ತಂದಿದ್ದ ಸಾಮಾನು ಚೆನ್ನಾಗಿಲ್ಲ ಅಂತಂದ್ರೆ ಸಿಟ್ಕೊಳ್ಳೋದು. ಇದೇ ಸಾಮಾನ ನೀವು ತಂದಿದ್ದು ಇದು ಒಂಚೂರು ಚೆನ್ನಾಗಿಲ್ಲ, ಒಳ್ಳೆ ಫುಟ್ಪಾತ್ ಅಲ್ಲಿ ಇರೋ ಸಾಮಾನು ತಗೊಂಡ್ಬಂದಿದ್ದೀರಾ ಅನ್ನೋದು. ಎಲ್ಲದಕ್ಕೂ ಸಿಟ್ಟು ಬರುತ್ತೆ ನಮ್ಗೆ, ಎಲ್ಲದಕ್ಕೂ ಬೇಜಾರಾಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಏನು? ಇದೆಲ್ಲ ನಾನೇ ಕರ್ದು ಮಾಡ್ಕೊಳ್ತಾ ಇರುವಂತ ಕಷ್ಟಗಳನ್ನ ನಾನೇ ಬಿಡಿಸ್ಕೋಬೇಕೇ ಹೊರತು ದೇವ್ರು ಬಂದು ಬಿಡ್ಸಕ್ಕಾಗಲ್ಲ. ನೀವು ದೇವ್ರ ಪೂಜೆ ಮಾಡ್ಬಿಟ್ರೆ ಇದೆಲ್ಲ ಬಿಡ್ಸಕ್ ಸಾಧ್ಯ ಇದೆಯಾ? ಆಗಲ್ಲ. ಸೊ ಹಾಗೆ ಇರುವಾಗ ಶತ್ರು ಯಾರು, ಮಿತ್ರ ಯಾರು, ಪುತ್ರ ಯಾರು ಅಂತಾನೆ ಹೇಳ್ಬಿಡ್ತಾರೆ ಕೊನೆಗೆ. ಬಂಧುಗಳು ಕೂಡ ಯಾರು? ಹಾಗಿರೋದ್ರಿಂದ ಇದನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಳ್ದಲೇನೆ ಎಲ್ಲಾರು ನಾವು ಕಂಪ್ಯಾನಿಯನ್, ರೈಲ್ವೆ ಪ್ರಯಾಣಿಕರ ಸಹ ಪ್ರಯಾಣಿಕರ ತರ ಜೀವನ ಮಾಡ್ಬೇಕು. ಅವರು ನಮ್ ಜೊತೆ ಬಂದಿದ್ದಾರೆ, ನಾನು ಸ್ಟೇಷನ್ ಬಂದಾಗ ನಾನು ಹೇಳ್ಕೊತೀನಿ, ಅವ್ರ ಸ್ಟೇಷನ್ ಬಂದಾಗ ಅವ್ರು ಹೇಳ್ಕೊತಾರೆ. ಅಲ್ಲಿ ತನಕ ಚೆನ್ನಾಗಿ ಮಾತಾಡೋಣ. ರೈಲ್ವೆ ಪ್ರಯಾಣ ಮಾಡುವಾಗ ನೀವೇನು ಜಗಳ ಮಾಡ್ತೀರಾ? ಯಾರನ್ನಾರು ಒಬ್ರಿಗೊಬ್ರು ಹೊಡೆದಾಟ ಮಾಡ್ತೀರಾ? ಇಲ್ಲ. ಸಂತೋಷವಾಗಿ ಏನೋ ಒಂದು 4 ಮಾತಾಡ್ಕೊಂಡು ಅವ್ರ ಸ್ಟೇಷನ್ ಬಂದಾಗ ಅವ್ರು ಹೇಳ್ಕೊತಾರೆ, ನಿಮ್ ಸ್ಟೇಷನ್ ಬಂದಾಗ ನೀವ್ ಹೇಳ್ಕೊತೀರಾ. ಸಂಸಾರನು ಹಾಗೆ ಮಾಡ್ಬೇಕು, ವ್ಯವಹಾರನು ಹಾಗೆ ಮಾಡ್ಬೇಕು. ಆವಾಗ ಏನಾಗುತ್ತೆ,
ಅದನ್ನ ಹೇಳ್ತಾ ಇರೋದು ಈ ಶ್ಲೋಕದಲ್ಲಿ, ಅದನ್ನೇ ಹೇಳ್ತಾ ಇದ್ದಾರೆ. ಶತ್ರು ಮಿತ್ರೇ ಪುತ್ರೌ ಬಂಧಃ. ಶತ್ರು ಯಾರು, ಮಿತ್ರ ಯಾರು, ಪುತ್ರ ಯಾರು, ಬಂಧಗಳು ಯಾರು, ಇದನ್ನೆಲ್ಲ ನೀನ್ ಸೆಗ್ರಿಗೇಟ್ ಮಾಡಿ ಅದಕ್ಕೆಲ್ಲ ತುಂಬಾ ಡೀಪ್ ಆಗಿ ಮೀನಿಂಗ್ ನ ಕೊಟ್ಕೊಂಡು ನೀನೇ ಸಂಕಟ ಪಡಬೇಡ. ಮಾ ಕುರು ಯತ್ನಂ ವಿಗ್ರಹ ಸಂದಹ. ಮಾ ಕುರು ಯತ್ನಂ ಅಂದ್ರೆ ಆತರ ಪ್ರಯತ್ನಗಳನ್ನ ಮಾಡ್ಬೇಡ. ಮಾ ಕುರು ಅಂತಂದ್ರೆ ಪ್ಲೀಸ್ ಡೋಂಟ್ ಡೂ. ಯತ್ನಂ ಅಂದ್ರೆ ಆತರ ಪ್ರಯತ್ನ ಮಾಡ್ಬೇಡ. ವಿಗ್ರಹ ಸಂಧವ್ ಅಂತ ಹೇಳ್ತಾ ಇದ್ದಾರೆ. ವಿಗ್ರಹ ಸಂಧವ್ ಅಂದ್ರೆ ಡೋಂಟ್ ವೇಸ್ಟ್ ಯುವರ್ ಸೈಕಲಾಜಿಕಲ್ ವರ್ಬಲ್ ಫೈಟಿಂಗ್, ಪ್ಯಾಕಿಂಗ್ ಅಪ್, ಇದೆಲ್ಲ ಮಾಡಬೇಡ ಅಂತ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ಭವ ಸಮಚಿತ್ತ ಸರ್ವತ್ರತ್ವಂ ಅಂದ್ರೆ ಭವ ಸಮಚಿತ್ತತ್ವಂ. ಸೊ ನೀನ್ ಈ ತರದ್ದೆಲ್ಲ ನೀನು ಮಾಡ್ಕೊಳ್ದಲ್ಲ ಇದ್ರೆ ನಿಂಗೆ ಡಿಸ್ಟರ್ಬೇ ಆಗಲ್ಲ. ನೀನ್ ಇದೆಲ್ಲ ಮಾಡ್ಕೊಂಡಿರೋದ್ರಿಂದ ನಿಂಗೆ ಡಿಸ್ಟರ್ಬ್ ಆಗುತ್ತೆ. ಏನೋ ಸಾಮಾನು ತರ್ತಾರೆ, ಹೊಗಳ್ಕೊಳ್ಬೇಕು, ನೀನು ಎಲ್ಲ ಹೊಗಳ್ಸ್ಬೇಕು. ನನ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ, ನನ್ ಕೂದಲು ಕಟ್ ಮಾಡ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ, ನನ್ ಬಳೆ ನೋಡಿ, ಸರ ನೋಡಿ. ಬೇರೆಯವ್ರಿಗೆ ಏನು ಬೇರೆ ಕೆಲಸವೇ ಇಲ್ವಾ? ನಿಮ್ಮನ್ನ ನೋಡಿ ಹೊಳ್ತಾ ಇರೋದಕ್ಕೆ ನಾವೇನು ಹೊಗಳೋ ಭಟ್ರನ್ನ ಏನು ದುಡ್ಡು ಕೊಟ್ಟು ಇಟ್ಕೊಂಡಿದೀವ? ಅವ್ರಿಗೆ ಮೂಡ್ ಚೆನ್ನಾಗಿದ್ರೆ ಹೊಗಳ್ತಾರೆ, ಇಲ್ಲದ್ರೆ ಹೊಗಳಲ್ಲ. ನಿಮ್ಮಿಂದ ಏನು ಉಪಯೋಗನೇ ಇಲ್ಲ ಅಂತಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಏನು ದುಡ್ಡು ಕಾಸಲ್ಲೇ ಉಪಯೋಗ ಆಗ್ಬೇಕು ಅಂತಿಲ್ಲ, ಅಥವಾ ಶಾರೀರಿಕವಾಗಿ ಉಪಯೋಗ ಆಗ್ಬೇಕು ಅಂತಿಲ್ಲ ಮನುಷ್ಯ. ಒಂದು ಮನಸ್ಸಿನಲ್ಲಿ ಒಂದು ಮನೆಯಲ್ಲಿ ವಯಸ್ಸಾದವರು ಉಪಯೋಗಕ್ಕೆ ಬರಬೇಕು ಅಂತಂದ್ರೆ ಅವ್ರೇನ್ ದುಡ್ಡು ತಂದು ಕೊಡ್ಬೇಕು ಅಥವಾ ಅವ್ರ ಇನ್ನೇನೋ ಕೆಲಸ ಮಾಡ್ಕೊಟ್ಬಿಡ್ಬೇಕು ಅಂತ ಏನಿಲ್ಲ. ನಾವು ಮಾಡೋ ಅರ್ಧ ಕಿರಿಕಿರಿಗಳನ್ನ ನಿಲ್ಸಿದ್ರೆ ನಾವು ಅವ್ರಿಗೆ ಉಪಯೋಗಕ್ಕೆ ಬರ್ತೀವಿ. ನಾವು ಅವ್ರು ಮಾಡಿರೋ ಪ್ರತಿಯೊಂದನ್ನು ಗ್ರಾಟಿಟ್ಯೂಡ್ ಅಲ್ಲಿ ಥ್ಯಾಂಕ್ಸ್ ಹೇಳ್ತಾ ಹೋದ್ರೆ ಅವಾಗ ನಮ್ಮನ್ನ ಅವರು ಉಳಿಸ್ಕೋತಾರೆ, ನಾವು ಇದೀವಿ ಅಂತ. ನಾವು ಮಾಡೋ ಪ್ರತಿಯೊಂದನ್ನು ಆಕ್ಷೇಪಣೆ ಮಾಡೋದು, ನಾವು ನಮ್ದೇ ಗ್ರೇಟ್ ಅಂತ. ನಾನ್ 1947 ನಲ್ಲಿ ಯಾರಿಗ್ ಬೇಕು ನಿಮ್ 1947? ಯಾರಿಗೂ ಬೇಕಿಲ್ಲ. ನಿಮ್ ಹಳೆ ಪುರಾಣ ಕೇಳಕ್ ಯಾರು ರೆಡಿ ಇಲ್ಲ. ಸೊ ನಾನು ಹೇಳ್ದಾಗ ಕೇಳಬೇಕು, ನನಗೆ ಗೊತ್ತಿರೋದು ನಂದೇ ಇದು ಅಂತ ಅಂತಿದ್ದ ಹಾಗೇನೆ ಎಲ್ಲ ವಾಗ್ವಾದಗಳು ಶುರುವಾಗುತ್ತೆ. ಆಮೇಲೆ ನಮ್ಗೆ ಶಕ್ತಿ ಕಡಿಮೆ ಆಗಿರೋದ್ರಿಂದ ನಮ್ಮನ್ನ ಮೂಲೆ ಗುಂಪು ಮಾಡ್ತಾರೆ. ಅದಕ್ಕೆ ಮುಂಚೆನೆ ನಾವೇ ಅರ್ಥಕೊಂಡು ಇದೆಲ್ಲ ಮಾಡಿದಾಗ ಯಾರು ಶತ್ರು ಇಲ್ಲ, ಯಾರು ಮಿತ್ರ ಇಲ್ಲ, ಪುತ್ರನೂ ಇಲ್ಲ, ಬಂಧುನೂ ಇಲ್ಲ. ಮಾ ಕುರು ಸಮಚಿತ್ತದಲ್ಲಿ ನೀನು ಸರ್ವತ್ವ ಮಾಡ್ತಾ ಇದ್ದರೆ ಅವಾಗ ವಿಷ್ಣು ಅಂತಂದ್ರೆ ಬ್ರಹ್ಮನ್ನ ಪ್ರೆಸೆನ್ಸ್ ನಲ್ಲಿ ಎಲ್ಲಾವುದು ಇದೆ, ನಡೀತಾ ಇದೆ. ನಾನು ಪ್ರಪಂಚನ ಕಂಟ್ರೋಲ್ ಮಾಡ್ತಾ ಇಲ್ಲ, ಬ್ರಹ್ಮನ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದು ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ನನ್ನ ಕರ್ಮ ನನಗೆ ಬಂದಿರೋದನ್ನ ಗೊಣಗ್ದಲೇನೆ, ಕಷ್ಟ ಅಳ್ತು ಕರೆದು ಮಾಡ್ದಲೇನೆ ನನ್ನ ಜೀವನನ ನಾನು ಮಾಡೋದು ಕಲ್ತ್ಕೊಂಡ್ರೆ ಅದೇ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳೋ ತರ ಆಗುತ್ತೆ. ಅದರಿಂದ ನನ್ನ ಮನಸ್ಸಿನ ಶಾಂತಿ ಬರುತ್ತೆ. ಅದರಿಂದ ನಾವು ಆತ್ಮಜ್ಞಾನದ ಕಡೆಗೆ ಸಲೀಸಾಗಿ ಹೋಗ್ಬೋದು ಅಂತ ಹೇಳಿರುವಂಥದ್ದು ಈ ಶ್ಲೋಕ. ಮುಂದಿನ ಶ್ಲೋಕ ಹೇಳಿಲ್ಲ, ಇನ್ನೊಂದು ಶ್ಲೋಕ ಮುಗಿಸ್ಬಿಡ್ತೀನಿ. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ. ಆತ್ಮಜ್ಞಾನ ವಿಹೀನ ಮೂಢಃ ಆತ್ಮಜ್ಞಾನ ವಿಹೀನ ಮೂಢಃ ತೇ ಪಚ್ಯಂತೆ ನರಕ ನಿಗೂಢಃ. ತೇ ಪಚ್ಯಂತೆ ನರಕ ನಿಗೂಢಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ. ಆತ್ಮಜ್ಞಾನ ವಿಹೀನ ಮೂಢಃ ತೇ ಪಚ್ಯಂತೆ ನರಕ ನಿಗೂಢಃ. ಏನು ನರಕ ನಿಗೂಢಃ ಅಂದ್ರೆ ನಮ್ಮ ಎಲ್ಲ ನರಕ ಎಲ್ಲಿಂದ ಬರ್ತಾ ಇದೆ? ನಾವು ನರಕದಲ್ಲಿ ಅನುಭವಿಸ್ತಾ ಇದೀವಿ ಅಂತಂದ್ರೆ ಮೇಲೆಲ್ಲೋ ಸ್ವರ್ಗ ಇದೆ, ಇಲ್ಲೇ ಅನುಭವಿಸ್ತಾ ಇದೀವಿ. ಯಾಕೆ? ತೇ ಪಚ್ಯಂತೆ ಅಂದ್ರೆ ನಾವು ಮೂಢಃ ಅಂತಂದ್ರೆ ಒಳ್ಳೆ ಮೂರ್ಖ ತರ ಜೀವನ ಮಾಡ್ತಾ ಇರೋದ್ರಿಂದ ಈ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದೀವಿ. ಸೊ ಯಾತಕ್ಕೆ ಮೂರ್ಖತನ ಬರ್ತಾ ಇದೆ? ಆತ್ಮಜ್ಞಾನ ವಿಹೀನ ಮೂಢಃ. ಯಾಕೆ ಅಂದ್ರೆ ನಮ್ಗೆ ಆತ್ಮಜ್ಞಾನ ಇಲ್ದಲೇ ಇರೋದ್ರಿಂದ, ಆತ್ಮಜ್ಞಾನ ಇಲ್ದಲೇ ಇರುವಂತ ವಿಹೀನ, ಆತ್ಮಜ್ಞಾನ ಇಲ್ದಲೇ ಇರುವಂತ ಮೂಢ ಸ್ಥಿತಿನಲ್ಲಿ ಒದ್ದಾಡ್ತಾ ಇದೀವಿ. ತೇ ಪಚ್ಯಂತೆ ಅಂತಂದ್ರೆ
ಆ ಟಾರ್ಚರ್, ಆ ನರಕದ ಯಾತನೆಯನ್ನ ಅನುಭವಿಸ್ತಾ ಇದ್ದೀನಿ. ನರಕ ನಿಗೂಢ. ಯಾತಕ್ಕೆ ಅಂದ್ರೆ ಆತ್ಮಜ್ಞಾನ ಇಲ್ಲದೆ ಇರೋದ್ರಿಂದ ಈ ನರಕ ಅನುಭವಿಸ್ತಾ ಇದ್ದೀನಿ. ಹಾಗಾದ್ರೆ ಆತ್ಮಜ್ಞಾನ ಬಂದ್ರೆ ಏನಾಗುತ್ತೆ? ಕಾಮಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ. ಸೊ ಹಾಗಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ನಮಗೆ ಬರ್ತಾ ಇರೋದು, ನಾವು ಯಾವ್ದಾದ್ರು ಒಂದು ಆತ್ಮಜ್ಞಾನದ ಸಾಧನೆ ಮಾಡ್ಬೇಕಂತಂದ್ರೆ ಹೊರಗಡೆಯಿಂದ ಬರುವಂತ ಕಷ್ಟಗಳು, ಒಳಗಡೆಯಿಂದ ಬರುವಂತ ಕಷ್ಟಗಳು. ಸೊ ಹೊರಗಡೆಯಿಂದ ಬರೋ ಕಷ್ಟಗಳು ನಾವನ್ನ ಸರಿಯಾಗಿ ನೋಡ್ತಾ ಕೂತ್ಕೊಂಡ್ರೆ ಹೊರಗಡೆಯಿಂದ ಕಷ್ಟಗಳ ಏನು ಬರ್ತಾ ಇಲ್ಲ. ಹೊರಗಡೆಯಿಂದ ಬರ್ತಾ ಇರೋ ಕಷ್ಟಗಳು ಕೂಡ ನನ್ನ ಮನಸ್ಸಿಗೆ ಬೇಕಾದ ಹಾಗೆ ಬರ್ದಲೇ ಇರೋದ್ರಿಂದ ಅದು ಕಷ್ಟ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೊರಗಡೆಯಿಂದ ಬರೋ ಕಷ್ಟನೂ ಸರಿ ಮಾಡ್ಕೋಬೇಕಾದ್ರೆ ಇಂಟರ್ನಲ್ಲಿ, ಅಂದ್ರೆ ನನ್ನ ಒಳಗಡೆ ಏನಿದೆ ಆ ಮನಸ್ಸನ್ನ ಸರಿ ಮಾಡ್ಕೋಬೇಕು. ಆ ಮನಸ್ಸನ್ನ ಜೊತೆ ನಾನು ಸಂಧಾನ ಮಾಡ್ಕೋಬೇಕು. ಆ ಮನಸ್ಸಿಗೆ ಬುದ್ಧಿ ಹೇಳಬೇಕು, ಅಲ್ಲಪ್ಪ ಯಾಕೆ ಹೀಗೆ ಮಾಡ್ಕೋತಾ ಇದೆಯಾ, ಯಾಕೆ ರಕ್ಷೆ ಮಾಡ್ಕೋತಾ ಇದೆಯಾ, ಯಾಕೆ ಗೋಳ್ ಮಾಡ್ಕೋತಾ ಇದೆಯಾ ಅಂತ ನನ್ನ ಮನಸ್ಸನ್ನ ಕೇಳಿದಾಗ ಅದು ಬೇಕಾಷ್ಟೆಲ್ಲ ರೀಸನ್ ಹೇಳ್ಬೋದು. ಆ ರೀಸನ್ಗೆಲ್ಲ ತಿರ್ಗಾ ನಾನೇ ಮನಸ್ಸಿನಲ್ಲಿ ಉತ್ತರ ಎಲ್ಲ ಹೇಳ್ತಾ ಹೋದ್ರೆ ಅವಾಗ ಏನಾಗುತ್ತೆ, ಕಾಮಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ. ಅದೆಲ್ಲದನ್ನು ಕಳಚ್ಕೊಳ್ಳೋ ಹಾಗೆ ಆಗಿ ಪಶ್ಯತಿ ಸೋಹಂ ಅಂತಂದ್ರೆ, ಆ ನಿಜವಾದ ಸೋಹಂ ಅಂತಂದ್ರೆ ಬ್ರಹ್ಮನ್, ನಾನೇ ಆತ್ಮ. ಆತ್ಮ ಸೋಹಂ ಪಶ್ಯತಿ ಅಂದ್ರೆ ಕಾಣಿಸುತ್ತೆ. ಆ ನನ್ನ ಆತ್ಮ ನನಗೆ ಕಾಣಿಸುತ್ತೆ. ನಾನು ಕೊತ ಕುದಿತಾ ಇರೋ ನೀರಲ್ಲಿ ಮುಖ ನೋಡ್ಕೊಳಕ್ ಆಗಲ್ಲ. ನೀರು ತಂಪಾಗಿದ್ದು ಅಲ್ಲಾಡದಲ್ಲೇ ಇದ್ದು ಕ್ಲೀನ್ ಆಗಿದ್ರೆ ನನ್ನ ಮುಖ ಕಾಣುತ್ತೆ. ಹಾಗೆ ನನ್ನ ಮನಸ್ಸು ಕಾಮ ಕ್ರೋಧ ಲೋಭ ಇದ್ರೊಳಗೆ ಕುಣಿತಾ ಇದ್ರೆ ಹೇಗೆ ನನ್ನ ಮುಖ ಕಾಣುತ್ತೆ? ಸೊ ಇದನ್ನೆಲ್ಲ ತ್ಯಜಿಸೋದಿಕ್ಕೆ ಅದು ಕಾಮ ಬಿಡ್ತೀನಿ, ಕ್ರೋಧ ಬಿಡ್ತೀನಿ ಅಂತ ಹೋಗಕ್ಕಾಗಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನನ್ನ ರಾಗದ್ವೇಷ, ನನ್ನ ಡೆಫಿನೇಷನ್ ಆಫ್ ದ ಸಂತೋಷ, ನನ್ನ ಡೆಫಿನೇಷನ್ ಆಫ್ ಸುಖ, ಇದೆಲ್ಲ ನಾನೇ ಮಾಡ್ಕೊಂಡಿರೋದು. ನನಗೆ ಸುಖ ಅನ್ನೋದು ಕೆಲವರಿಗೆ ದುಃಖವಾಗಿ ಕಾಣಿಸ್ಬೋದು, ಕೆಲವರ ಸುಖ ನಮಗೆ ಕಷ್ಟವಾಗಿ ಕಾಣಿಸ್ಬೋದು. ಸೊ ಎಲ್ಲಾವುದು ಇದೆ, ಯಾವ್ದು ಸುಖ ಯಾವ್ದು ಕಷ್ಟ. ಬೆಳಗ್ಗೆ ಎದ್ದು ಬಸ್ ಫ್ರೀ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಅಲ್ಲಿಂದ ಎಲ್ಲಾ ಕಡೆ ಹೋಗಿ ಬಿಸಿಲು ರಾತ್ರಿ ಹಗಲು ರಾತ್ರಿ ಕ್ಯೂನಲ್ಲಿ ನಿಂತ್ಕೊಂಡು ಊರೆಲ್ಲ ಸುತ್ಕೊಂಡ್ಬಂದು ಸುಖ ಅಂತ ಇದ್ವಿ. ಮನೆಯೊಳಗೆ ಆರಾಮಾಗಿ ಇದ್ದು ಮಂಚದ ಮೇಲೆ ಮಲ್ಕೊಂಡು ಊಟ ಮಾಡ್ತಾ ಇದ್ರೆ ಅದನ್ನ ಕಷ್ಟ ಅಂತ ಇದ್ವಿ. ಯಾವ್ದು ಕಷ್ಟಕ್ಕೆ ಯಾವ್ದು ಡೆಫಿನೇಷನ್ ಯಾವ್ದು? ಅಲ್ಲಿ ಬಸ್ಸಲ್ಲಿ ಸೀಟ್ ಸಿಕ್ದಲ್ಲೇನೆ ನೇತಾಡ್ಕೊಂಡು ಒಬ್ರ ಮೇಲೊಬ್ರು ಬೆವರು ಅದು ಮಾಡ್ಕೊಂಡು ವಾಂತಿ ಎಲ್ಲ ಮಾಡ್ಕೊಂಡು ಹಾಗೆಲ್ಲ ಹೋಗಿ ಬಂದು ಅಯ್ಯೋ ಎಷ್ಟು ಸುಖವಾಗಿದ್ದೀನಿ ನಾನು, ನೋಡಿದ್ರ ಸರ್ಕಾರ ಫ್ರೀ ಆಗಿ ಕೊಡ್ತು, ದುಡ್ಡು ಕೊಡ್ತು. ಯಾವ್ದು ಸುಖ ಯಾವ್ದು ಕಷ್ಟ? ಯಾವ್ದನ್ನು ನಮ್ಗೆ ಯಾವ್ದಕ್ಕೂ ಡೆಫಿನೇಷನ್ನೇ ಇಲ್ಲ. ಸೊ ಹಾಗಾಗಿ ಅದನ್ನ ಸರಿಯಾಗಿ ಹಿಡಿದು ಕೇಳಿದಾಗ ಇವೆಲ್ಲ ಮಾಯ ಆಗ್ತಾ ಹೋಗುತ್ತೆ. ಕಾಮ ಕ್ರೋಧ ಲೋಭ ಮೋಹ ಎಲ್ಲ ಆಟೋಮೆಟಿಕ್ ಆಗಿ ಮಾಯ ಆಗ್ತಾ ಹೋಗುತ್ತೆ. ಹಿಡಿದು ಕೇಳುವಂತ ವ್ಯವಸ್ಥಿತಿ ಬರಬೇಕು. ಅವಾಗ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ. ಅವಾಗ ನಮ್ಮ ಆತ್ಮ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ನಮ್ಮ ಆತ್ಮ ನಮ್ಗೆ ಕಾಣಿಸ್ತಾ ಹೋಗ್ತಿದ್ದಾಗೇನೆ ಮೊದಲು ಹೇಳಿದ್ಯಾವುದು? ಆತ್ಮವಿಹೀನ ಮೂಢ ಅಂತ ಹೇಳಿದ್ದಾರೆ. ಆತ್ಮಜ್ಞಾನ ಇಲ್ದಲೇ ಇದ್ದು ಈ ನರಕದಲ್ಲಿ ಒದ್ದಾಡ್ತಾ ಇರೋದು, ಅದರಿಂದ ನನಗೆ ಬಿಡುಗಡೆ ಸಿಗುತ್ತೆ. ಯಾವಾಗ? ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ. ಇದು ಅರ್ಥ ಆಗ್ತಿದ್ದ ಹಾಗೆ ನನ್ನ ಆತ್ಮ ನನಗೆ ಗೋಚರಿಸಿ ಈ ನರಕದಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಇದು ಶ್ಲೋಕ ತುಂಬಾ ಚೆನ್ನಾಗಿತ್ತು. ಎಲ್ಲಾದುವೆ 4 ಶ್ಲೋಕಗಳು ತುಂಬಾ ಆಳವಾಗಿ ಅರ್ಥಗರ್ಭಿತವಾಗಿರುವಂಥದ್ದು. ಇಲ್ಲಿಗೆ ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.